ಇಷ್ಟು ದೊಡ್ಡ ಸಕ್ಸಸ್ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮಗಾಗಿ ಮತ್ತೊಂದು ಮೂವಿ ಮಾಡುವುದು ನನಗೆ ತುಂಬ ಸಂತೋಷವಾಗಿದೆ. ಈ ಅವಕಾಶ ಕೊಟ್ಟ ಪವರ್ಫುಲ್ ಮ್ಯಾನ್ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ಗೆ ಧನ್ಯವಾದ. And Arjun sir, Sanjay sir, Sevarman sir, thank you sir. And my team, Ajay sir, Sam Chandra, R.I.L., Shiv sir, Ganesh Babu, and Manju Mandavia, Sriram sir, Babu sir, Sukhdev Sundar master, Sobi master, and hello. So, thank you all. Dear sir, promise my team again will meet again. And if our success is the bada. Thank you sir. Thank you. ನಮ್ಮನ್ನೇ ಸಿನಿಮಾಗೆ ಪಾರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸುದೀಪ್ ಸರ್, ಥ್ಯಾಂಕ್ ಯು ವಿಜಯ್ ಸರ್. ಮತ್ತು ನಾನು ಈ ಟೀಮಲ್ಲಿ ಮತ್ತೆ ಇಷ್ಟು ಬೇಗ ಶುರು ಮಾಡ್ತಾ ಇರೋದು ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಬಿ ಎ ಪಾರ್ಟ್ ಆಫ್ ದಿಸ್ ಐ ಆಮ್ ವೆರಿ ಹ್ಯಾಪಿ. ಈಗ ತಾನೇ ಶುರುವಾಗಿದೆ, ಇವಾಗ ತಾನೇ ಸಾಂಗ್ಸ್ ಎಲ್ಲ ಕಂಪೋಸಿಂಗ್ ನಡೀತಾ ಇದೆ. ವಿ ಜಸ್ಟ್ ಫಿನಿಶ್ಡ್ ಎ ಟೀಸರ್. ಸೊ ಆಬ್ವಿಯಸ್ಲಿ ಸುದೀಪ್ ಸರ್ ಜೊತೆ ಯಾವಾಗಲೂ ಕೆಲಸ ಮಾಡಬೇಕಾದ್ರೆ ಇಟ್ ವಿಲ್ ಬಿ ಫನ್ ವಿತ್ ಇಟ್ಸ್ ವೆರಿ ಏನಿರ್ತೀವಲ್ಲ ಫನ್ ಆಗಿ ಒಂದು ಇದಿರುತ್ತೆ ಏನಿರ್ತೀವಲ್ಲ ಮತ್ತೆ ಮತ್ತೆ ಮಾಡಿ ವರ್ಷನ್ಸ್ ಮಾಡಿ, ಬಟ್ ಇಟ್ ಬಿ ವೆರಿ ಫನ್ ಆ್ಯಂಡ್ ಐ ಮೈ ಎಂಜಾಯ್. ಥ್ಯಾಂಕ್ ಯು. I just wanted to, start off my speech with in Kannada. So please, if there's been any mistake in my expressions, excuse me, and I try my best. ಎಲ್ಲ ಪತ್ರಿಕಾ ಮಿತ್ರರಿಗೂ, ಎಲ್ಲ ಮಾಧ್ಯಮದವರಿಗೂ ನಮಸ್ಕಾರ. ಕನ್ನಡದಲ್ಲೇ ನಮ್ಮ ಮಾಡೋ ಸಿನಿಮಾ ಸತ್ಯಜ್ಯೋತಿ ತಂದು ಕೊಟ್ಟ ಸಿನಿಮಾ ಅದು. ಸುಮಾರು ವರ್ಷಗಳ ನಂತರ ಮತ್ತೆ ಕನ್ನಡದಲ್ಲಿ ಸಿನಿಮಾ ಪಂಪೆ ಎದ್ದಿವಿ. ಈ ಸಾರಿ ನಮಗೆ ಕಿಚ್ಚ ಸುದೀಪ್ ಸರ್ ಸಿಕ್ಕಿದ್ದಾರೆ. ಅವರ ಜೊತೆ ಬಿಗ್ ಸಿನಿಮಾ ಮತ್ತೆ ಇದ್ದೀವಿ. ನಿಮ್ಮ ಎಲ್ಲ ಸಪೋರ್ಟು ನಮಗೆ ಬೇಕೇ. ಮುಂದೆ ಕನ್ನಡದಲ್ಲಿ ತುಂಬ ಸಿನಿಮಾ ಮಾಡಬೇಕು ಅಂದುಕೊಂಡಿವಿ. ಕನ್ನಡ ಜನತೆ ಆಶೀರ್ವಾದ ಇರಲಿ ಅಂತ ಕೇಳಿಕೊಳ್ತೀವಿ. ಥ್ಯಾಂಕ್ ಯು. I'm sure by the end of the movie I'll be able to give my entire speech in Kannada in the success rate, and I'm sure we will break all his previous records, and Kicha Sir's film will set an all-time record with this combination. I'm very confident and we need your support. Thank you very much. ಮೊದಲನೇದಾಗಿ ನೀವು ಮಾಡಿರುವಂಥ ಪ್ರಯತ್ನಕ್ಕೆ ನಮ್ಮ ಕನ್ನಡದ ಜನತೆಯ ಪರವಾಗಿ ಒಂದು ಪ್ರೀತಿಯ ಚಪ್ಪಾಳೆ ಸರ್. ಟ್ರೈ ಯುವರ್ ಲೆವೆಲ್ ಇಸ್ ಲೈಕ್ ಇಟ್ ಇಸ್ awesome ಸರ್. ದಟ್ ಎಫರ್ಟ್ ಇಸ್ ದೇರ್ ನೋ ಸರ್. ಫಾರ್ ದಟ್ ಹ್ಯಾಟ್ಸ್ ಆಫ್ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಖುಷಿಯಾಗದೆ ಅಂದರೆ ಪ್ರತಿಯೊಬ್ಬರು ಇವಾಗ ಕನ್ನಡ ಚಿತ್ರರಂಗಕ್ಕೆ ಬರೋದರಲ್ಲಿ ಅಥವಾ ಕರ್ನಾಟಕದ ಬಗ್ಗೆ ಮಾತಾಡಬೇಕಾದ್ರೆ ಕನ್ನಡದಿಂದ ಪ್ರಾರಂಭ ಆಗುತ್ತಲ್ಲ, ಅದು ನೋಡೋದಕ್ಕೆ ಭಾಳ ಖುಷಿಯಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ on behalf of the entire industry and people for having started the speech in Kannada. ಎಲ್ಲರಿಗೂ ನಮಸ್ಕಾರ. ಡೈರೆಕ್ಟ್ನ ನೋಡಿರ್ತೀರಿ ನಾವು, ಅವ್ರು ಎಷ್ಟೇ ಕನ್ನಡ ಪ್ರಾಕ್ಟೀಸ್ ಮಾಡೋದಕ್ಕೆ ಈ ಗಡ ಬರುತ್ತಾ ಇರೋದು. ಹೀಗೆ ಸೆಟ್ಟಲ್ಲಿ ಇರೋದು ನಾನು ನೋಡಿದ್ರೆ ಕೊಟ್ಟಲ್ಲ. ನಾರ್ಮಲಿ ಸ್ವಭಾವನೆ ಹಾಗೆ. ಬಟ್ ನಾನು ನಿಮಗೆ ಫಸ್ಟ್ ಟೈಮ್ ಕೂಡ ಹೇಳಿದ್ದೆ ಎಲ್ಲರಿಗೂ, ಅವ್ರು ತೆಗೆಯೋ ಸಿನಿಮಾಕ್ಕೂ ಅವ್ರ ಪರ್ಸನಾಲಿಟಿಗೂ ಸಂಬಂಧನೇ ಇಲ್ಲ. ಮೊದಲನೇ ಸಲ ಮ್ಯಾಕ್ಸ್ ಸಿನಿಮಾ ಕತೆ ಹೇಳೋಕ್ಕೆ ಅವರು ಒಂದು ಬ್ಯಾಗ್ ಮೇಲೆ ಹಾಕೊಂಡು ನಮ್ಮ ಮನೆಗೆ ಬಂದಾಗ ಬಹುಶಃ ನಾವೆಲ್ಲರೂ ಒಂದು ಪರ್ಸನ್ನ ಅವರ ಪರ್ಸನಾಲಿಟಿ ಮೇಲೆ ಗೇಜ್ ಮಾಡೋ ಹಾಗಿದ್ದರೆ ಈ ಸಿನಿಮಾ ಆಗ್ತಾನೆ ಇರಲಿಲ್ಲ. ಯಾವ ಆ್ಯಂಗಲ್ನಲ್ಲೂ ಇವರು ನನಗೆ ಕಾಣಿಸ್ಲೇ ಇಲ್ಲ. ಬಟ್ ನಮಗೇನಂದರೆ ಬಹುಶಃ ಒಂದು ಯಾವ ಇಷ್ಟು ವರ್ಷದ ಒಂದು ಎಕ್ಸ್ಪೀರಿಯನ್ಸಲ್ಲಿ ಯಾರ ಬಾಯಿಂದ ಯಾವ ಥರ ಕತೆ ಬರುತ್ತೆ ಗೊತ್ತಾಗಲ್ಲ. ಸೊ ದಟ್ ಒನ್ ಡೇ ನಾವಿಬ್ಬರು ಕೂತ್ಕೊಂಡು ಮಾತಾಡಬೇಕಾದ್ರೆ ಐ ಥಿಂಕ್
he impressed me with that one line he told me in the beginning. And ಅವಾಗ ನಾವು ಸತತ ಒಂದು 8 ತಿಂಗಳುಗಳ ಕಾಲ ಕತೆ ಓಕೆ ಆದಮೇಲೆ ಕೂತ್ಕೊಂಡಿದ್ವಿ, ಇನ್ನಷ್ಟು ಬೆಟರ್ಮೆಂಟ್ ಏನು ಮಾಡೋಕ್ಕಾಗುತ್ತೆ ಅಂತ. ಈ 8 ತಿಂಗಳು ಈ ಸ್ಥಿತಿ ಆಗಲಿಲ್ಲ. ಕಾರಣ ಏನಂದರೆ ಈ ಸಲ ಅವರು ಕತೆ ಬರ್ಕೊಂಡ್ಬರ್ಬೇಕಾದ್ರೆ ಆ 8 ತಿಂಗಳು ಏನು ತಗೊಂಡಿಲ್ಲ ಅದಷ್ಟು ಚೇಂಜಸ್ ಮಾಡಿಕೊಂಡು ಕಲಿತು ಕನ್ನಡ ಆಡಿಯನ್ಸ್ ಅಂದರೆ ಏನು, ಮಾರ್ಕೆಟ್ ಏನು, ನಮ್ಮನ್ನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಷ್ಟು ಮಾಡಿಕೊಂಡಾಗ ಈ ಸತಿ ಬಂದು ಅವ್ರ ಕತೆ ಹೇಳಿದಾಗ ಪ್ರಾಬಬ್ಲಿ ಭಾಳ ಮಿನಿಮಮ್ ಚೇಂಜಸ್ ಇತ್ತು. ಹಿ ಹ್ಯಾಡ್ ಕಮ್ ವಿತ್ ದ ಕಂಪ್ಲೀಟ್ ಪ್ಯಾಕೇಜ್ ಇನ್ ಅ ವೆರಿ ಶಾರ್ಟ್ ಸ್ಪಾನ್ ಆಫ್ ಟೈಮ್. ನನಗೆ ಆ ಕತೆ ತುಂಬ ಇಂಪ್ರೆಸ್ ಆಯಿತು. ವಾಟ್ ಈಸ್ ಡನ್ ಮ್ಯಾಕ್ಸಲ್ಲಿ ಒಂದು ಲೇಯರ್ ಇದ್ದರೆ ಇದರಲ್ಲಿ 3 ಲೇಯರ್ಸ್ ಇಟ್ಟಿದ್ದಾರೆ. ಆ್ಯಕ್ಚುಲಿ 3 ಲೇಯರ್ಡ್ ಸ್ಟೋರಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಮೋರ್ ದೆನ್ ಎನಿಥಿಂಗ್ ತಮಿಳಿನ ಒಬ್ಬ ಉದ್ಯೋಗ ನಿರ್ದೇಶಕ ಕನ್ನಡದ ನಮ್ಮ ಪ್ರೇಕ್ಷಕರ ಕೈ ಹಿಡಿದು ದಿಸ್ ಇಸ್ ಸಮಥಿಂಗ್ ಐ ವೆರಿ ಹ್ಯಾಪಿ. ನಾನು ಇವ್ರ ಪರವಾಗಿ ನಮ್ಮ ಪ್ರೇಕ್ಷಕರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಯು ಆಲ್ ನೀಡ್ ಗ್ರೇಟ್ ಡೈರೆಕ್ಟರ್ಸ್, ಗುಡ್ ಡೈರೆಕ್ಟರ್ಸ್, ಗ್ರೇಟ್ ಸ್ಟೋರಿ ನರೇಟರ್ಸ್. ಸೊ ಇನ್ನೊಂದು ಖುಷಿ ಏನು, ಇಮಿಡಿಯೇಟ್ ಆಗಿ ಸಕ್ಸಸ್ ಆಗ್ತಿದ್ದ ಹಾಗೆ ಮತ್ತೆ ಅವರು ಅವರ ಭಾಷೆ ಕಡೆ ಓಡೋದಿಲ್ಲ, ನಾರ್ಮಲ್ ಆಗಿ ನಡೆಯೋದು. ಈಸ್ ಕಮ್ ಬ್ಯಾಕ್, ಇಲ್ಲೇ ಬಂದಿದ್ದಾರೆ, ನಮ್ಮ ಹತ್ರನೇ ಬಂದಿದ್ದಾರೆ. ಸೊ ವೆಲ್ಕಮ್ ಬ್ಯಾಕ್ ಅಗೇನ್ ವಿಜಯ್ ಶೆಟ್ಟಿ ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ನಿಂತ್ಕೊಂಡಾಗ ಐ ಥಿಂಕ್ ವಿ ಆಲ್ ಗೋ ಡೌನ್ ಟು ದ ರೆಸ್ಪೆಕ್ಟ್ ಅಂಡ್ ಲವ್ ದಿಸ್ ಪೀಪಲ್ ಹ್ಯಾವ್ ಶೋನ್. ಸೊ ಥ್ಯಾಂಕ್ ಯು ಶಿವ ಸರ್ ಫಾರ್ ದಟ್ ಆ್ಯಂಡ್ ಅಜನೀಶ್. ತುಂಬ ಒಳ್ಳೆ ಟೆಕ್ನಿಕಲ್ ಗ್ರೂಪ್ ನಮಗೆ ಮ್ಯಾಕ್ಸ್ ಎಲ್ಲ ಸಿಕ್ಕಿತ್ತು. ಸೊ ದಿಸ್ ಇಸ್ ಜಸ್ಟ್ ಅನ್ ಎಕ್ಸ್ಟೆನ್ಷನ್ ಆಫ್ ದಟ್ ಅಂತ ಅಂದರೆ ಅದೇ ಫ್ಯಾಮಿಲಿಯಿಂದ ಬರ್ತಾರೆ ಇನ್ನೊಂದು ಸಿನಿಮಾ. ಸೊ ಆಬ್ವಿಯಸ್ಲಿ ಸೇಮ್ ಟೀಮ್ ಕಾಣಿಸುತ್ತೆ ನಿಮಗೆ. ಆ್ಯಂಡ್ ಇವಾಗ ಏನು ನಾನು ನೋಡಿದೆ, ನಾನು ಇವಾಗಲೇ ನೋಡ್ತಾ ಇರೋದು, ಮುಂಚೆ ನೋಡಿಲ್ಲ. ರಿಯಲಿ ವಿತಿನ್ ಶಾರ್ಟ್ ಐ ಥಿಂಕ್ ಇನ್ 2 days ಪ್ರಿಪೇರ್ಡ್ ಇಟ್. ಈ 2 ದಿನದಲ್ಲಿ ಪ್ರಿಪೇರ್ ಮಾಡಿದ್ದಾರೆ ಇದನ್ನು. ಮನೆಗೆ ಬಂದು ಒಂದು ಶಾರ್ಟ್ ತೆಗಿಬೇಕು ಅಂತಂದರು. ಆ ಶಾರ್ಟ್ ಯಾಕೆ ತೆಗಿತಾ ಇದ್ದಾರೆ ನನಗೆ ಆ್ಯಕ್ಚುಲಿ ಕೇಳೋಕ್ಕೆ ಟೈಮ್ ಇರಲಿಲ್ಲ, ಬಿಕಾಸ್ ಇಟ್ ಡೂಯಿಂಗ್ ಸಮಥಿಂಗ್ ಎಲ್ಸ್. ಅದನ್ನ ಇಟ್ಕೊಂಡು ಅದ್ಭುತವಾಗಿ ಮಾಡಿ ಮಂಜು, ಚಕ್ರಿ, ಎಂಟೈರ್ ಟೀಮ್ ಐ ಥಿಂಕ್ ಐ ಹ್ಯಾವ್ ವರ್ಕ್ಡ್ ವೆರಿ ವೆಲ್. ಸೊ ಲುಕಿಂಗ್ ಫಾರ್ವರ್ಡ್ ಬೇಗ ಸೆಟ್ಟಿಗೆ ಹೋಗೋದಕ್ಕೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಎವಿ ಹಾಕ್ತಾರೆ ಫಸ್ಟಿಗೆ ಸತ್ಯ ಜೊತೆ. ಸಿ ಎಲ್ಲ ಸುಮಾರು ಬ್ಯಾನರ್ಗಳು ಇದ್ದಾರೆ, ಸಿನಿಮಾಗಳು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ತುಂಬ ಜನ ಬ್ಯಾನರ್ಸ್ಗಳು ಇಲ್ಲೂ ಇದ್ದಾರೆ, 50 ಸಿನಿಮಾ ಮಾಡಿದ್ದಾರೆ. ಅದೆಲ್ಲ ಬಿಗ್ ಅಚೀವ್ಮೆಂಟ್ಸು. ಒಂದು 50 ಸಿನಿಮಾ ಒಂದು ಬ್ಯಾನರಲ್ಲಿ ನಡೆಯುತ್ತಂದರೆ ಇಟ್ಸ್ ಅ ವೆರಿ ಬಿಗ್ ಅಚೀವ್ಮೆಂಟ್. ಅಂಥ ಒಂದು ಬ್ಯಾನರ್ ನಾನು ಅಲ್ಲಿ ಕುತ್ಕೊಂಡು ಇಲ್ಲಿ ನೋಡಬೇಕಾದ್ರೆ ಐ ಫೆಲ್ಟ್ ವೆರಿ ಪ್ರೌಡ್ ಟು ಬಿ ಅಸೋಸಿಯೇಟೆಡ್ ವಿತ್ ಯು ಸರ್. ಆ್ಯಂಡ್ ಐ ಆಮ್ ವೆರಿ ಆನರ್ಡ್ ಟು ಬಿ ವರ್ಕಿಂಗ್ ಫಾರ್ ಯು. ಆ್ಯಂಡ್ ಐ ರಿಯಲಿ ವಾಂಟ್ ಟು ಫಸ್ಟ್ ಟೈಮ್ ತುಂಬ ವರ್ಷಗಳಾಗಿರುತ್ತೆ ನನ್ನ ಬಾಯಿಂದ ಕೇಳಿ, ಅದರ ಅವಕಾಶಗಳು ಸಿಕ್ಕಿರಲಿಲ್ಲ. ಸರ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟೀಸ್. ನೋ ಇಟ್ಸ್ ಥ್ಯಾಂಕ್ ಯು ಆ್ಯಂಡ್ ವಿತ್ ಯುವರ್ ಬ್ಲೆಸ್ಸಿಂಗ್ಸ್. ನೋ ಸರ್, ನನಗೆ ನಾನು ಸೀಯಿಂಗ್ ಎವಿ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಎಲ್ಲಿಂದ ಎಲ್ಲಿ ಪ್ರಾರಂಭ ಆಗಿ, ಯಾರಿಂದ ಶುರುವಾಗಿ ಎಲ್ಲಿವರೆಗೆ ಬಂದು ಸಿನಿಮಾ ಪ್ರಪಂಚದಲ್ಲಿ ಒಂದು ಸಿನಿಮಾ ಮಾಡಿ, 2 ಸಿನಿಮಾ ಮಾಡಿ ಊರ್ಕೊಡೋದೇ ತುಂಬ ಅದ್ಭುತವಾದಂಥ ಒಂದು ಆಫೀಸ್. ಅಂದರೆ ಅವ್ರು ಏನೇನು ಕೆಲಸ ಮಾಡಿದಾರೆ ಅದೆಲ್ಲ ಚಿಕ್ಕ ಚಿಕ್ಕ ಫೋಟೋಸ್ ಹಾಕ್ಕೊಂಡು ದಿ ಸಚ್ ಅ ಮೆಮರಿ ಲೇನ್ ಅವ್ರ ಆಫೀಸಲ್ಲಿ. ಐ ಥಿಂಕ್ ವೆರಿ ಬ್ಯೂಟಿಫುಲ್ ಮೆಮರಿ ಲೇನ್ ದೇರ್. ಸತ್ಯಜ್ಯೋತಿ ಅಲ್ಲಿವರೆಗೂ ಒಂದು ಬ್ಯಾನರ್ ಆಗಿತ್ತು ನನಗೆ. ಅವ್ರ ಆಫೀಸಿಗೆ ಹೋದ್ಮೇಲೆ ಐ ಸ್ಟಾರ್ಟೆಡ್ admiring, adoring that whole banner and system, and I'm very happy ಇಷ್ಟು ವರ್ಷಗಳ ನಂತರ ಇಲ್ಲಿ ಬಂದಿರ. ಯಾಕಂದರೆ ನಮ್ಮ ಚಿತ್ರರಂಗದಲ್ಲೂ ಇನ್ನಷ್ಟು ಸಿನಿಮಾಗಳು ಮಾಡಲಿ, ಎಲ್ಲ ಕಲಾವಿದರೊಟ್ಟಿಗೆ ಮಾಡಲಿ, ಎಲ್ಲ ನಿರ್ದೇಶಕರು ಒಟ್ಟಿಗೆ ಮಾಡಲಿ ಅಂತ ಐ ರಿಯಲಿ ವಿಶ್. ಬಿಕಾಸ್ ವಿ ನಾಟ್ ಓನ್ಲಿ ಐ ವಿಲ್ ಆಲ್ವೇಸ್ ಹ್ಯಾವ್ ದ ಗ್ರಾಟಿಟ್ಯೂಡ್. ಥ್ಯಾಂಕ್ ಯು ಆಲ್ ಆ್ಯಂಡ್ ಮೇ ದ ಬೆಸ್ಟ್ ಹ್ಯಾಪನ್ ಟು ದ ಟೀಮ್. ಆ್ಯಂಡ್ ನಮ್ಮ ಶೇಖರ್ ಚಂದ್ರು ಇಲ್ಲಿ ಬಂದಿಲ್ಲ, ಲೈಟಿಂಗ್ ಆಗಿದ್ದಾರೆ. ಶೇಖರ್ ಚಂದ್ರು ಒಂಥರ ನನ್ನ ಗರ್ಲ್ ಫ್ರೆಂಡ್ ಇದ್ದ. ನಾನು ಬಂದಿದ್ರೆ ನಾನು ತುಂಬ ಚೆನ್ನಾಗಿ ತೋರಿಸ್ತಾರೆ. ಅವ್ರಿಗೆ ಏನೋ ಗೊತ್ತಿಲ್ಲ ನನಗೆ. ಅವ್ರ ಫೋಟೋಗ್ರಫಿಯಲ್ಲಿ ಇವತ್ತರೆಗೂ ಮಾಡಿರೋ ಹ್ಯಾಂಡ್ರೆಡ್ ಸಿನಿಮಾ ಐ ಥಿಂಕ್ ಈಸ್ ಆಲ್ವೇಸ್ ಶೋನ್ ಮಿ ದ ಬೆಸ್ಟ್. ಆ್ಯಂಡ್ ಐ ಥಿಂಕ್ ಪ್ರಾಬಬ್ಲಿ ಅವ್ರೇನಾದ್ರು ಹುಡುಗಿಯಾಗಿ ನನಗೆ ಎಂದೇ ಮದುವೆ ಅಷ್ಟು ಚೆನ್ನಾಗಿ ನೋಡ್ತಾರೆ. ಸೊ ಶೇಖರ್ ಥ್ಯಾಂಕ್ ಯು.
showing me so beautiful all the time. Yes. ಧನ್ಯವಾದಗಳು. ತಕ್ಷಣ ನಮಗೆಲ್ಲರೂ ಮೈಂಡ್ ಬಂದಿತ್ತು ಮ್ಯಾಕ್ಸ್ 2 ಅನ್ನುವಂಥ ವಿಚಾರ ಓಡಾಡ್ತಿತ್ತು. ಸೊ ಅದೇ ಡೈರೆಕ್ಟ್ರು ಅದೇ ಹೀರೋ ಟೈಟ್ಲು ಕೂಡ ಎಲ್ಲ ರಿವೀಲ್ ಮಾಡಿಲ್ಲ. ಮ್ಯಾಕ್ಸ್ 2 ಇದು ಪ್ರಶ್ನೆ ನಿಮಗೆ ಕೈಗೇನಾಯಿತು? ಕೈಗೆ ಸ್ವಲ್ಪ ಒಂದು ಚಿಕ್ಕ ಪೆಟ್ಟಾಗಿದೆ ಅಷ್ಟೇ ಸರ್. ಯಾಕೆ? ಕ್ರಿಕೆಟ್ ಆಡಬೇಕು. ಏನು ಪ್ರಶ್ನೆ ಸರ್? ಮೈಕಲ್ ಕರೆಕ್ಟಾಗಿ ಮ್ಯಾಕ್ಸ್ 2 ಇಲ್ಲ ಸರ್. ಈಗ ಸೇಮ್ ಡೈರೆಕ್ಟರ್ ಸೇಮ್ ಹೀರೋ ಮತ್ತೆ ಮ್ಯಾಕ್ಸ್ 2 ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಸೊ ಸಕ್ಸಸ್ ಆದ್ರಿಂದ ಲೆಗಸಿ ಕಂಟಿನ್ಯೂ ಆಗಿದೆ. ಇಲ್ಲ, this is not Max 2. Of course, legacy doesn't miss. Legacy has to continue. The team ಒಟ್ಟಿಗೆ ಬರ್ತಾರೆ, ಅದು ನಾರ್ಮಲ್ ಅಲ್ಲ. ಈಗ ಎಷ್ಟೋ ಸಲ ಕಾಂಬಿನೇಷನ್ ಮಾಡೋದು ಹೋಗ್ತೀವಿ. ನೀವು ಹೇಳಿದ್ದು ಕರೆಕ್ಟ್. ಅದು ಇಟ್ ವಾಸ್ ಮೇಕಿಂಗ್ ದ ರೌಂಡ್ಸ್. ಮಾಡ್ತಾ ಮಾಡೋ ಪ್ರಯತ್ನ ಮಾಡಿದ್ದು ಹೌದು, ಅದಕ್ಕೆ ಕಥೆ ಕೂತ್ಕೊಂಡಿದ್ದು ಹೌದು. ಆದರೆ ಅದು ಶೇಪ್ ಆಗಬೇಕಾದ್ರೆ ಸಮ್ವೇರ್ ವಿ ಫೆಲ್ಟ್ ಸಮ್ಟೈಮ್ಸ್ ನಡೆಯುತ್ತೆ. ಸಕ್ಸಸ್ ಅಂತ ಒಂದು ದೊಡ್ಡ ಸಿನಿಮಾ ಆದಾಗ ವಿ ವುಡ್ ಲೈಕ್ ಟು ಕ್ಯಾರಿ ಫಾರ್ವರ್ಡ್ ದಟ್ ಆಸ್ ಯು ರೈಟ್ಫುಲಿ ಸೆಡ್ ಲೆಗಸಿ ಆರ್ ಪ್ರಾಬಬ್ಲಿ ಕಮರ್ಷಿಯಲ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ, ಒಂದು ಫ್ರಾಂಚೈಸಿ ಓಪನ್ ಆಗುತ್ತೆ. ಆ ಒಂದು ಇಂಟೆನ್ಷನಲ್ ಕೂತಿದ್ದಂತೂ ಸತ್ಯ. ಬಟ್ ಕತೆ ಹೋಗ್ತಾ ಹೋಗ್ತಾ ನಮಗೆ ಅನ್ನಿಸ್ತು ಎಲ್ಲೋ ನಾವೇ ಫೋರ್ಸ್ ಮಾಡ್ತಾ ಇದ್ದೀವಿ ಅದನ್ನು ಮ್ಯಾಕ್ಸ್ ಅಂತ ಹೇಳೋದಕ್ಕೆ ಅಥವಾ ಮ್ಯಾಕ್ಸ್ 2 ಅಂತ ಹೇಳೋದಕ್ಕೆ. ಬಿಕಾಸ್ ಇಟ್ ಇಸ್ ಗಿವಿಂಗ್ ಅಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್ ಆಸ್ ಅ ನಮ್ಮ ಒಂದು ಪ್ರೊಟಾಗನಿಸ್ಟ್ ಏನಿದೆ, ಇಟ್ ಈಸ್ ಅ ಡಿಫ್ರೆಂಟ್ ಪರ್ಸನಾಲಿಟಿ. ಆ ಪರ್ಸನಾಲಿಟಿ ಹೇಗೆ ಅಂದರೆ ಇಟ್ ಇಸ್ ವೆರಿ ವೈಬ್ರೆಂಟ್. ಅಲ್ಲಿಂದ ಇವಾಗ ನೀವು ನೋಡೋಕೆ ಹೋದ್ರೆ ಅರ್ಜುನ್ ಮಹಾಕ್ಷ ಏನಿದೆ ಅಂತ ಸ್ವಲ್ಪ ಸೀರಿಯಸ್ ಆ್ಯಂಡ್ ವೆರಿ ಇದು ಸ್ವಲ್ಪ ಎಲ್ಲೋ ನಿಮಗೆ ಮುತ್ತಪ್ಪಿಸಂತೆ ಅದನ್ನು ಸ್ವಲ್ಪ ಟಚ್ ಬರ್ಬೋದು ಅಂತ ಹೇಳ್ಬೋದು. ಅಂದರೆ ಕ್ಲೋಸ್ ರೇಂಜಲ್ಲಿ ಹೇಳ್ತಾ ಇದ್ದೀನಿ. ಇಟ್ಸ್ ಅ ಡಿಫ್ರೆಂಟ್ ಫಿಲ್ಮ್ ಸರ್. ಇಟ್ಸ್ ಅ ಡಿಫ್ರೆಂಟ್ ಫಿಲ್ಮ್. ಅಗೈನ್ ಡೆಫಿನೆಟ್ಲಿ ನಾಟ್ ಮ್ಯಾಕ್ಸ್. ಇಟ್ಸ್ ಅ ಡಿಫ್ರೆಂಟ್ ಫಿಲ್ಮ್. ಅದನ್ನು ಸದ್ಯಕ್ಕಂತೂ ಕೈ ಬಿಟ್ಟಿದ್ದೀವಿ. ಮ್ಯಾಕ್ಸ್ 2 ಸದ್ಯ ಕೈ ಬಿಟ್ಟು. ಏನಿದೆ ಸರ್ ಪ್ಲಾನ್? ಆಲ್ರೆಡಿ ಬಿಗ್ ಬಾಸ್ ಪ್ಲಾನ್ ಮಾಡಿದ್ದೀವಿ. ಬಿಗ್ ಬಾಸ್ ಪ್ಲಾನ್ ಮಾಡಿದ್ದೀರಾ, ಜೊತೆಗೆ ಬಿಲ್ಲರಂಗ ಭಾಷಾ ನಡೀತಾ ಇದೆ. 7ನೇ ತಾರೀಕಿಂದ ಶೂಟಿಂಗ್ ಕೂಡ ರಿವೀಲ್ ಮಾಡಿದ್ದಾರೆ ಸರ್. ಈ ವರ್ಷದ ಪ್ಲಾನ್ ಒಳ್ಳೆಯದು ಕೆಟ್ಟದ್ದು ಒಳ್ಳೆ ವಿಚಾರ ಸರ್, ಅದಕ್ಕೆ ಹೇಳ್ತಾ ಇದ್ದಾರೆ. ನಾಡ್ಕೊಂಡು ಕೇಳಿ ಒಂದ್ಸತಿ ಕೇಳಿ ಸರ್. ಏನ್ ಸರ್ ಎಕ್ಸ್ಟ್ರಾರ್ಡಿನರಿ ಸರ್, ಬಿಗ್ ಬಾಸ್ ಮಾಡ್ತಾ ಇದ್ದೀರಾ? ಏನ್ ಖುಷಿ ಸರ್, ನನಗೆ ಪ್ರಶ್ನೆನೆಲ್ಲ ಬಿಡಿ. ಇಲ್ಲ ಒಂದು ಸಿನಿಮಾ ವೆಯ್ಟ್ ಮಾಡಿ ಸಾಕಾಗಿತ್ತು ನಿಮ್ಮ ಫ್ಯಾನ್ಸ್ಗಳಿಗೆ ಸರ್. ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ ಅಂತ ಅನ್ನೋದು ಸ್ವೀಟ್ ನ್ಯೂಸ್ ಅಂತಾನೆ ಹೇಳ್ಬೋದು ನಿಮ್ಮ ಫ್ಯಾನ್ಸ್ಗೆ. ಬಿಗ್ ಬಾಸ್ ಆಯಿತು, ಸೊ ಬಿಲ್ಲರಂಗ ಭಾಷಾ ಅದು ಆಲ್ರೆಡಿ ಸೆಟಲ್ ಇದೆ. ಸೊ ಇದು ಕೂಡ 7ನೇ ತಾರೀಕಿಂದ ಶೂಟಿಂಗು. ಯಾವ ಥರ ಪ್ಲಾನಿಂಗ್ ಈ ವರ್ಷದಲ್ಲೇ 2 ಎಕ್ಸ್ಪೆಕ್ಟ್ ಮಾಡ್ಬೋದಲ್ಲ ಸರ್? ಇಟ್ಸ್ ಟೈಟ್ ಸರ್. ಅಂದರೆ ಟೈಟ್ ಶೂಟಿಂಗ್ ಹಾಕೊಂಡಿದ್ದೀನಿ. ಕಾರಣ ಒಂದೇ ಅಂದರೆ ಬಿಲ್ಲರಂಗ ಭಾಷಾ ಅನ್ನೋದು ಭಾಳ 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 ದೊಡ್ಡ ಸಿನಿಮಾ. ಆ್ಯಸ್ ತುಂಬ ಸೆಟ್ಸ್ ಇದೆ. ಅದೊಂದು ಪ್ರಪಂಚ ಕ್ರಿಯೇಟ್ ಮಾಡಿದ್ದಾನೆ. ಇಲ್ಲಿ ಒಂದು 8 acres ಲ್ಯಾಂಡಲ್ಲಿ ನಮ್ಮ ಸ್ಟುಡಿಯೋ ಫಾರ್ಮ್ ಮಾಡಿದ್ದಾನೆ, ಪರ್ಸನಲ್ ಸ್ಟುಡಿಯೋ. ಆ್ಯಂಡ್ ಇಟ್ ವಿಲ್ ಟೇಕ್ ಟೈಮ್ ಸರ್. ಈ ವರ್ಷ ಅಂತೂ ಅದು ಖಂಡಿತ ರಿಲೀಸ್ ಫುಲ್ ಫಸ್ಟೇ ಇರ್ತದೆ. ಇಟ್ ಈಸ್ ಅ ವೆರಿ ಲಾಂಗ್ ಪ್ರಾಸೆಸ್. ಬಟ್ ಅಟ್ ದ ಸೇಮ್ ಟೈಮ್ ಐ ವಾಂಟೆಡ್ ಟು ರಿಲೀಸ್ ಒನ್ ಫಿಲ್ಮ್ ಫಾಸ್ಟರ್. ಬಿಕಾಸ್ ಅದು ಈಗ ನಮ್ಮ ಮ್ಯಾಕ್ಸ್ನ ಆ್ಯಕ್ಚುಲಿ ತುಂಬ ಫಾಸ್ಟಾಗಿ ಕಂಪ್ಲೀಟ್ ಮಾಡಿದ್ವಿ ನಾವು. ಬಟ್ ಅನ್ಫಾರ್ಚುನೇಟ್ಲಿ ಬೇರೆ ಆ ಫ್ಲಡ್ಸ್ ಎಲ್ಲ ಡಿಲೇ ಆಗಿದೆ. ವಿ ವಾಂಟೆಡ್ ಟು ರಿಲೀಸ್ ಒನ್ ಫಿಲ್ಮ್ ಆ್ಯಂಡ್ ನಮ್ಮ ಪ್ರಯತ್ನ ಈ ಸಿನಿಮಾ ಡಿಸೆಂಬರ್ 25ನೇ ತಾರೀಕು ಈ ವರ್ಷ ಬರಬೇಕು ಅನ್ನೋ ಒಂದು ಹಠ. ಇಟ್ ಈಸ್ ಅನ್ ಇಂಪಾಸಿಬಲ್ ಟಾಸ್ಕ್. ಬಟ್ ಐ ಥಿಂಕ್ ವಿತ್ ಇವಾಗ ಇರುವಂಥ ಒಂದು ಎನರ್ಜಿ ಟೀಮಲ್ಲಿ ಪ್ರತಿಯೊಬ್ಬರಿಗೂ ಐ ಥಿಂಕ್ ವಿ ಕ್ಯಾನ್ ಗೋ ಆ್ಯಂಡ್ ವಿ ಕ್ಯಾನ್ ಅಚೀವ್. ನಥಿಂಗ್ ಇಸ್ ಇಂಪಾಸಿಬಲ್. ಬಟ್ ಅಟ್ ದ ಸೇಮ್ ಟೈಮ್ ಐ ವಾಂಟ್ ಟು ಥ್ಯಾಂಕ್ ಬಿಲ್ಲರಂಗ ಭಾಷಾ ಪ್ರೊಡ್ಯೂಸರ್ ಹಾಗೂ ನಿರ್ದೇಶಕರಿಗೂ ಕೂಡ. ಕಾರಣ ಏನಂದರೆ ಅವ್ರದ್ದು ಆ್ಯಕ್ಚುಲಿ ಅವ್ರದ್ದು ಶೂಟಿಂಗ್ ಒಂದೊಂದಕ್ಕೆ ಚೂರು ಗ್ಯಾಪ್ ಇದೆ. ಆ ಗ್ಯಾಪ್ನ ಇನ್ನೊಂಚೂರು ದೊಡ್ಡದು ಮಾಡ್ಕೊಂಡಿದ್ದು. ಇವಾಗ ಫಾರ್ ಎಕ್ಸಾಂಪಲ್ ಆಫ್ಟರ್ 30 days ಇನ್ನೊಂದು ಸೈಡ್ ಹಾಕಿ ಶೂಟಿಂಗ್ ಅಂದರೆ ಐ ಪೋಸ್ಟ್ ಇಟ್ ಟು 45 days ಆ ಥರ ಮಾಡಿ, ಸೊ ದಟ್ ಐ ಕ್ಯಾನ್ ಫಿಟ್ ಇನ್ ದಿಸ್ ಫಿಲ್ಮ್ ಫಾಸ್ಟರ್ ಆ್ಯಂಡ್ ಐ ಕ್ಯಾನ್ ಫಿನಿಶ್ ಇಟ್ ಫಾಸ್ಟರ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬಿಗ್ ಬಾಸ್ ಸ್ಟಾರ್ಟ್ ಆಗೋದು ನಿಮಗೆ ಸೆಪ್ಟೆಂಬರ್ 8 ಅದು ವೀಕೆಂಡ್ ಮಾತ್ರ. ಸೊ ಐ ವಿಲ್ ಮ್ಯಾನೇಜ್ ಸರ್. ಬಟ್ ಆ್ಯಸ್ ಇಟ್ ಈಸ್ ಕ್ಯಾಲೆಂಡರ್ ನೋಡೋಕೆ ಹೋದರೆ ಸ್ವಲ್ಪ ಭಯ ಆಗುತ್ತೆ. ಇದು ಈ ಸಲ ಸಂಡೇ ಸ್ಯಾಟರ್ಡೇ ಏನೂ ಇಲ್ಲ. ಐ ಆಮ್ ಗೋಯಿಂಗ್ ಸ್ಟ್ರೈಟ್ ಬಿಕಾಸ್ ಇವಾಗ ನಾನು ಹೇಳಿದ ಹಾಗೆ ನಿಮಗೆ ಐ ಹ್ಯಾವ್ ಟು ಟಚ್ ಎ ಟಾರ್ಗೆಟ್. ವಿ ಹ್ಯಾವ್ ಟು ವರ್ಕ್ ಲೈಕ್ ದಟ್. ಲಾಸ್ಟ್ ಡೈರೆಕ್ಟರ್ಗೆ ಸರ್, ಸೊ ಲಾಸ್ಟ್ ಸಿನಿಮಾದಲ್ಲಿ ಹೀರೋಯಿನ್ನು
ರಿವೀಲ್ ಮಾಡಿರಲಿಲ್ಲ, ಅದು ಅಷ್ಟು ಫ್ಯಾನ್ಸ್ಗಳಿಗೆ ಅದು ಖುಷಿನೂ ಕೊಟ್ಟಿಲ್ಲ. ಈ ಸಿನಿಮಾದಲ್ಲಿ ಅದೇ ಥರ ಮಾಡ್ತೀರಾ ಏನು ಅಂತ? ಈ ಸಿನಿಮಾಲೇ ಹೀರೋಯಿನ್ ಇಲ್ಲ, ಬಟ್ ಸಮ್ ಆಫ್ ಒನ್ ಇದೆ, ಮಾಸ್ ಇருக்கு, ಜಾಲಿ. ಸುದೀಪ್ ಸರ್ ಅವರ ಅಭಿಮಾನಿಯಾಗಿ ಅದೇ ಪ್ರೊಡಕ್ಷನ್ ಹೌಸ್ ಇಂದ ನಿಮ್ಮ ಸಿನಿಮಾ ಬರ್ತಾ ಇದೆ ಅಂತ ನಾನು ಒಂದೇ ಮುಗಿಸಿದೆ ಬಾಬಾ. ವೆರಿ ಆನರ್ಡ್ ಟು ಬಿ ವರ್ಕಿಂಗ್ ವಿತ್ ಅಂತಾನು, ಅಂಡ್ ಐ ಆಲ್ಸೋ ಸೇ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಇವೆರಡೇನು ಹೇಳ್ತಾ ಇದೀವಿ ಅಂದರೆ, ಒಬ್ಬ ವ್ಯಕ್ತಿ ಹಾಗೂ ಅವರ ಸಂಸ್ಥೆಯ ಸಾಧನೆ, ಆ ಸಾಧನೆಯಲ್ಲಿ ನಮ್ಮದೊಂದು ಕೀರ್ತಿ ಇದೆ. ಆ ಕೀರ್ತಿ ಹಿಂದೆ ನಮ್ಮದೊಂದು ಸಿನಿಮಾ ಬರ್ತಾರೆ ಅಂದಾಗ ಇದು ಒಂದೇ ಬಿಡೋದು ಸ್ಟ್ಯಾಂಡ್ ಮಾಡರ್ಡ್. ಸರ್, ಈ ಸಿನಿಮಾ ಬಿಟ್ಟು BRB ವಿಚಾರವಾಗಿ ಮಾತಾಡಿ ಹೇಗೆ ಅಂತ. ಏನು BRB ಸೆಟ್ ಅಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬಂತು, ಅಂದ್ರೆ ಬುಜ್ಜಿ ತರ ಒಂದು ಹಿಂದೆ ಸಿನಿಮಾ ಬಂದಿತ್ತಲ್ಲ, ಅದೇ ತರ ಸ್ಪೆಷಲ್ ಏನು ಕಾರ್ ಇದೆ ಅಂತ ಒಂದು ಸುದ್ದಿ ಇದೆ. ಸೂಪರ್ ಕಾರ್ ತರ, ಸೂಪರ್ ಕಾರ್ ಅದಲ್ಲ, ಹಿಂದೆ ಒಂದು ವಾರದ ಹಿಂದೆ ರಿಲೀಸ್ ಆಗಿತ್ತು, ಫೋಟೋ ಬಂದಿತ್ತು, ಅದು ಇದೆಯಾ ಇಲ್ವಾ? ಯಾರ ಫೋಟೋ? ಆ ಕಾರ್ ಇದೆ ಸರ್, ಸೂಪರ್ ಕಾರ್. ಇಲ್ಲ ಇಲ್ಲ, ನಿನ್ನೆ ಬಂದಿದ್ದಲ್ಲ, ನಿನ್ನೆ ನೋಡಿದ್ರಲ್ಲ ನೀವು, ಅದೊಂದು ಫೋಟೋ ಇಲ್ಲ. ಒಂದು 15 ದಿನದ ಹಿಂದೆ BRBದು ಒಂದು ಫೋಟೋ ರಿವೀಲ್ ಆಗಿತ್ತು. ಅದರಲ್ಲಿ ಸುದೀಪ್ ಸರ್ ಈ ಸಿನಿಮಾದಲ್ಲಿ ಸೂಪರ್ ಕಾರ್ ಯೂಸ್ ಮಾಡ್ತಿದ್ದಾರೆ, ಅಂದ್ರೆ ಫಾರ್ಮುಲಾ ಟೈಪ್ ಕಾರ್. ನಿನ್ನೆ ನೀವು ನೋಡಿದ್ದು, ಅದ್ರಲ್ಲಿ ತೆಗೆದಿರೋ ಫೋಟೋ ಹೊರಗಡೆ ಲೀಕ್ ಆಗಿತ್ತು, ಅದಕ್ಕೆ ಯಾರಿಗೋ ಹೋಯ್ತು, ನೀವೆಲ್ಲ ಉತ್ಸಾಹ ಮಾಡ್ಬೇಕಾಗಿ ನೋಡಿದ್ರಿ. ಒಂದು ಹೊಸ ಸ್ಕ್ರಿಪ್ಟ್ ಓಪನ್ ಆಯ್ತು, ಸ್ಕ್ರಿಪ್ಟ್ ನಮಗೆ ಗೊತ್ತಾಗಲಿಲ್ಲ ಏನಾಯ್ತು ಅಂದ್ಬಿಟ್ಟು ಅವ್ರು ಪಾಪ ನೋಡಿದ್ರೆ ರೇಸ್ ಕಾರ್ ತಗೊಂಡು ಹೋಗಿದ್ರು, ಅದು ಯಾರೋ ಫೋಟೋ ತೆಗೆದು ಯಾವುದೋ ಜೋಶಲ್ಲಿ ಬಿಟ್ಟಿದ್ದು, ಅದು ಹೊಸ ಕಥೆಗೆ ರೂಪಿಸ್ಕೊಬೋದು. ಮ್ಯಾಕ್ಸ್ ಸಿನಿಮಾ ಸೂಪರ್ ಆಗಿತ್ತು, ನಿಮ್ಮಿಬ್ರು ಕಾಂಬಿನೇಷನ್ ಅಂತೂ ಅದ್ಭುತ. ಕಿಚ್ಚ ಹುಚ್ಚನ್ನ ಸೂಪರ್ ಆಗಿ ತೋರಿಸಿದ್ರು, ನಮ್ಗಂತೂ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ಹುಚ್ಚ ಆದ್ಮೇಲೆ ಮಿಸ್ ಮಾಡ್ಕೊಂಡಿದ್ವಿ ನಾವು ಕಿಚ್ಚನ, ಡಿಫ್ರೆಂಟ್ ಆಗಿ ಸ್ಟೈಲಿಶ್ ಆಗಿ ಸ್ಮೋಕ್ ಮಾಡೋದು ಅದೆಲ್ಲ, ಅದು ಸೂಪರ್ ಆಗಿ ತೋರಿಸಿದ್ರು ಇವರು. ಅಂದ್ರೆ ಲೈಕ್ ಖುಷಿ ಆಯ್ತು. ಅವಾಗ ಹುಚ್ಚನ್ನ ನೋಡಿದ್ವಿ ನಾವು, ಅದನ್ನ ಇನ್ನು ತುಂಬಾನೇ ಸ್ಟಡಿ ಮಾಡಿ ಸುದೀಪ್ ಅವ್ರನ್ನ ಯಾವ ತರ ಆಡಿಯನ್ಸ್ಗೆ ತೋರಿಸಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ನೀಟಾಗಿ ಸ್ಟಡಿ ಮಾಡಿ ಸಿನಿಮಾ ಮಾಡಿದ್ರು. ಎಲ್ಲರಿಗೂ ತುಂಬಾನೇ ಇಷ್ಟ ಆಗಿತ್ತು. ಬಡ್ಜೆಟ್ ಜಾಸ್ತಿ ಆಗಿದೆ. ಆ ಸಿನಿಮಾಗೆ ಒಂದೇ ಕಟ್ಟಿದ್ರೆ 2 ಗಂಟೆ ಕೊಡ್ತಾರೆ, ದೊಡ್ಡ. ಅದೇ ಸರ್, ನಿಮ್ಮ ಪಲ್ಸ್ ಅಂದ್ರೆ ನಿಮ್ಮ ಆಡಿಯನ್ಸ್ ಏನ್ ಬೇಕು ಅನ್ನೋ ಪಲ್ಸ್ ನ ಚೆನ್ನಾಗಿ ರೀಡ್ ಮಾಡಿದ್ದಾರೆ ಸರ್. ಐ ಥಿಂಕ್ ದಟ್ಸ್ ವಾಟ್ ಇಟ್ ಇಸ್. ಆಸ್ ಯು ರೈಟ್ ಟು ಸೇ, ನಾನು ಲಾಸ್ಟ್ ಟೈಮ್ ಒಂದ್ಸತಿ ಮಾತಾಡ್ಬೇಕಾದ್ರೆ ಹೇಳಿದೆ, ಸಿನಿಮಾ ಇಸ್ ಅ ಕನ್ಸಾಲಿಡೇಟೆಡ್ ಎಫರ್ಟ್, ಇಸ್ ಅ ಕೊಲಾಬರೇಷನ್ ಆಫ್ ಮೆನಿ ಮೈಂಡ್ಸ್. ಆ್ಯಂಡ್ ಡೆಲಿವರಬಲ್ ಅನ್ನೋದು ನನ್ನ ಕೈಯಲ್ಲಿ, ನಾನು ಒಬ್ಬ ಫಸ್ಟ್ ಕಥೆಗಾರನ ಕೈಯಿಂದ ಪ್ರಾರಂಭ ಆಗೋದು. ಅವರು ನಮ್ಮನ್ನ ತಲೆಗೆ ಹಿಡ್ಕೊಂಡು ಹೇಗೆ ಬರೀತಾರೆ, ಅದಾದ್ಮೇಲೆ ಅವ್ರು ಹೇಗೆ ಕನ್ಸೀವ್ ಮಾಡೋದು ನೋಡಿದ್ರೆ, ಕನ್ಸೀವ್ ಮಾಡೋದು ನೋಡಿದ್ರೆ ಹೇಗೆ ಒಂದೊಂದೇ ನಾವು ಅದನ್ನು ಹೇಗೆ ಅಳವಡಿಸ್ಕೊತೀವಿ, ನಾವು ಹೇಗೆ ಒಂದು ಪಾತ್ರನ ಅದನ್ನು ರೂಪಿಸ್ಕೊಡೋದು, ಔಷಧ ಆಯ್ತು, ಪ್ರತಿಯೊಂದು ಒಂದು ಎಫರ್ಟ್ಸ್ ಆಗುತ್ತೆ. ಎಷ್ಟೋ ಕೂತ್ಕೊಂಡು ಇದೆಲ್ಲ ಆದ್ಮೇಲೆ ನಮ್ಮ DOP ಬರ್ತಾರೆ, ಹೇಗೆ ತೋರಿಸ್ಬೇಕು ಇದನ್ನು ಅಂತ. ಸೊ ಐ ಥಿಂಕ್ ಯಸ್, ಆಸ್ ಯು ರೈಟ್ಫುಲಿ ಸೆಡ್, I'm very happy that the particular team, they are writing fantastic for me, and ತುಂಬಾ ಟೈಮಿನ ನಂತರ ಸೆಟ್ಟಿಗೆ ಈಸಿಯಾಗಿ ಆರಾಮಾಗಿ ಹೋಗಿ ನನ್ನ ಕೆಲಸ ಮಾಡ್ಬೋದು ಅನ್ನೋ ಒಂದು ಫೀಲ್ ಇದೆ. ಥ್ಯಾಂಕ್ ಯು ಸರ್. ಇವಾಗ ಓಕೆ ಸರ್, ಲಾಸ್ಟ್ ಟೈಮ್ ಮ್ಯಾಕ್ಸ್ ತಮಿಳಲ್ಲೂ ಚೆನ್ನಾಗಿ ಓಡಿದೆ ಅಂತ ಹೇಳ್ತಿದ್ರು. ಇವಾಗ ನಿಮ್ಗೆ ಒಳ್ಳೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಸಿಕ್ಕಿದೆ, ಜೊತೆಗೆ ನಮ್ಮ ಕನ್ನಡದಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಬೇಕಾ ಸ್ವಲ್ಪ ಆಗಿದೆ ಅಂತಾರೆ, ಇದ್ರ ಬಗ್ಗೆ ಮಾತಾಡಿ. ಮೈಕ್ ಏನಾದ್ರು ಎಕೋ ಕೊಟ್ಟಿದ್ದೀರಾ ಎಲ್ಲರೂ? ಇದಲ್ಲ ಸರ್, ಸಾರಿ ಕೇಳಿಸ್ತಿದೆ ಸರ್, ಇವಾಗ ಕೇಳ್ತಿದ್ದೆ. ಓಕೆ, ಕನ್ನಡದಲ್ಲಿ ಯೂಸ್ವಲಿ ಆಷಾಢದಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಲ್ಲ, ಬಟ್ ತಮಿಳಲ್ಲಿ ಇರಬಹುದು. ಬಟ್ ಮ್ಯಾಕ್ಸ್ ತಮಿಳಲ್ಲಿ ಜೊತೆಗೆ ಈ ಸತ್ಯಜ್ಯೋತಿ ಫಿಲ್ಮ್ಸ್ನಿಂದ ಕನ್ನಡ ಮತ್ತೆ ತಮಿಳ್ ಮಾರ್ಕೆಟಿಂಗ್ ಎರಡೂ ಜಾಸ್ತಿ ಆಗೋ ಪ್ಲಾನ್. ಮತ್ತೆ ಈ ಆಷಾಢದಲ್ಲಿ ನೀವು ಸ್ಟಾರ್ಟ್ ಮಾಡ್ತಿರಲ್ಲ, ಅದರ ಬಗ್ಗೆ ரொம்ப டேலண்டட் சார். கொஞ்சம் பிரேக் டவுன் பண்ணுறதுக்கு டைம் ஆகும்.
ಆಷಾಢದಲ್ಲಿ ಯಾಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ನನಗೆ ಸತ್ಯವಾಗಿ ಆಷಾಢ ಅಂತಲೇ ಗೊತ್ತಿಲ್ಲ. ನಾನು ಅದೆಲ್ಲ ನೋಡೇ ಇಲ್ಲ ನಿಜವಾಗ್ಲು. ನಾನು ಹುಟ್ಟಬೇಕಾದ್ರೆ ನನ್ನ ತಂದೆ ತಾಯಿ ಈಗ ಯಾಕೆ ಅಂತ ಕೇಳಿಲ್ಲ, ಬಿಟ್ಬಿಟ್ಟೆ. ಅಲ್ಲಿಂದ ಹೋಗ್ತಾ ಇದ್ದೀವಿ. ಆಷಾಢ ಎಲ್ಲರೂ ಒಂದು ನಂಬಿಕೆ, ಆ ನಂಬಿಕೆ ಮೇಲೆ ನಂಬಿಕೆ ಇರಲಿ, ನಂಬಿಕೆ ಮೇಲೆ ಆಭಾರವಾದ ಮೂಢನಂಬಿಕೆ ಬೇಡ. ಈಗ ಆಷಾಢ ಅಂದ್ಬಿಟ್ಟು ಯಾರಾದ್ರೂ ನಿಮಗೆ ತಗೊಳ್ಳ ಕಾಸು ಅಂತ ಕೊಡಕ್ಕೆ ಬಂದ್ರೆ ಇದು ಆಷಾಢ ಬೇಡ ಅಂತಿಲ್ಲ. ಫಸ್ಟ್ ಕೊಡುವುದು ಇದಕ್ಕೆಲ್ಲ ಟೈಮ್ ಕೊಡಬೇಡ. ಒಂದು ಒಳ್ಳೆ ಸಂಸ್ಥೆ ಬಂದ, ಒಳ್ಳೆ ಕಥೆ ನಿರ್ಮಾಣ ಆಯ್ತು, ಇವಾಗ ಒಂದು ಪ್ರಾರಂಭ ಮಾಡಿದ್ರೆ ಕನ್ಸಿಸ್ಟೆಂಟ್ ಆಗಿ ಹೋಗ್ಬಿಟ್ಟು ಅಲ್ಲಿ ಬಿಡುಗಡೆ ಮಾಡೋಕ್ಕಾಗಲ್ಲ. ಈ ಟೈಮ್ ಆಷಾಢ ನನಗಂತೂ ಬೇಕಾಗಿಲ್ಲ ಸರ್ ಇವತ್ತರೆಗೂ. ಬಟ್ ಫೇರ್ ಎನಫ್ ಐ ಗೋ ಬೈ ದ ಕ್ಯಾಲೆಂಡರ್, ನೀದರ್ ಡು ಐ ಗೋ ಬೈ ದ ಒಕೇಶನ್ಸ್. ನಂಬರ್ 1. ಎರಡನೇದು ಕನ್ನಡದಲ್ಲಿ ಮ್ಯಾಕ್ಸ್ ತುಂಬಾ ಚೆನ್ನಾಗಿ ಮಾರ್ಕೆಟ್ ಆಗಿತ್ತು, ತಮಿಳಲ್ಲಿ ಹೇಗಿತ್ತು, ಮತ್ತು ಇವಾಗ ದೊಡ್ಡ ಪ್ರೊಡಕ್ಷನ್ ಇದೆ ನಿಮ್ಮ ಜೊತೆಗೆ ಸತ್ಯಜ್ಯೋತಿ ಅಂತ. ಸೊ ಹೇಗೆ ಮಾರ್ಕೆಟಿಂಗ್ ಅಲ್ಲೂ ಇನ್ನೂ ದೊಡ್ಡದಾಗಿ ಬರುತ್ತಾ ಅಂತ? ಅವರು ಸಿಕ್ಕಾಪಟ್ಟೆ ತಮಿಳುನಾಡಲ್ಲಿ ಎಷ್ಟೋ ಸಿನಿಮಾಗಳನ್ನು ಮಾಡಿ ತುಂಬಾ ದೊಡ್ಡ ರೀತಿಯಲ್ಲಿ ನಿಂತ ಒಂದು ಸಂಸ್ಥೆ. ಸೊ ತಮಿಳ್ ಮಾರ್ಕೆಟ್ಗೆ ಬೆಳೆಸಬೇಕು ಅಂದಿದ್ರೆ ಅವ್ರಿಗೆ ಕನ್ನಡ ಮಾಡಬೇಕಾಗಿರಲಿಲ್ಲ. ಅವ್ರು ಎಕ್ಸ್ಪ್ಲೋರ್ ಮಾಡೋದಿರೋದು ಕನ್ನಡ ಮಾರ್ಕೆಟ್. ಆಬ್ವಿಯಸ್ಲಿ ತಮಿಳ್ನಾಡು ಅಲ್ಲೂ ಸಿನಿಮಾ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದಮೇಲೆ ಅವರಿಗೆ ತಮಿಳ್ ಮಾರ್ಕೆಟಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆ್ಯಂಡ್ ಮಾರ್ಕೆಟ್ ಅನ್ನೋದೇನಿದೆ ಸರ್, ಈಗ ತೆಲುಗು ತಮಿಳು ಅಂತ ನೀವೇನು ಹೇಳ್ತಾ ಇದ್ರಿ, 2012 ಈಗಾಗಲೇ ನೋಡ್ಬಿಟ್ಟಿದ್ದಾರೆ ಇಡೀ ಇಂಡಿಯಾ ಮಾರ್ಕೆಟ್. ಬಟ್ ಬಂದು ಮಾಡಿ ಕನ್ನಡವೇ ಅಲ್ವೇ? ಅವ್ರ ಮಾರ್ಕೆಟ್ ಅವ್ರಿಗೆ ಬಿಟ್ಬಿಡೋಣ, ನಮ್ಮ ಮಾರ್ಕೆಟ್ ನಾವು ನೋಡೋಣ, ಅಲ್ಲೇ ನಮ್ಗೆ ಇರೋದು ಕರೆಕ್ಟ್. ಸರ್, ಈ ಸಿನಿಮಾದಲ್ಲಿ ನಾವು ಕಳೆದ ಸಿನಿಮಾದಲ್ಲೇ ಮ್ಯಾಕ್ಸ್ ನಲ್ಲಿ ಹೀರೋಯಿನ್ ಇಲ್ಲ ಅಂದಾಗ ಅಭಿಮಾನಿಗಳು ತುಂಬಾನೇ ಬೇಸರ ಮಾಡ್ಕೊಂಡಿದ್ರು. ಎಗೇನ್ ಈಗ ಮತ್ತೆ ಅವರು ಒಂಥರ ಸ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು, ಹೀರೋಯಿನ್ ಇಲ್ಲ ಅಂತ ಹೇಳಿ. ಸೊ ಇದನ್ನ ಅವ್ರು ನಿಮ್ಗೆ ಹೇಗೆ ಕನ್ವೆ ಮಾಡಿದ್ರು ಆ ಸಂದರ್ಭದಲ್ಲಿ? ಏನ್ ಮಾಡೋದು, ಏನೇ ನಿರೀಕ್ಷೆ ಮಾಡ್ಬೋದು ಸರ್? ನಾವು ಇವಾಗ ಎಲ್ಲ ಕಾಯ್ತಾ ಇರ್ತಾರೆ ಅಭಿಮಾನಿಗಳು ಈ ಸಿನಿಮಾದಲ್ಲಿ. ನೀವ್ ಹೇಳಿ, ನನ್ನಿಂದ ನೀವೇನೇನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಅಥವಾ ನನ್ನ ಮಕ್ಕ ಒಂದು ಹೀರೋಯಿನ್ ಇದ್ರೆ ಮಾತ್ರ ಎಕ್ಸ್ಪೆಕ್ಟೇಷನ್? ಮ್ಯಾಕ್ಸ್ ನೋಡಿದ್ರಲ್ಲ ಸರ್, ಈ ಇದರಲ್ಲಿ ಯಾವ ಡೈರೆಕ್ಟರ್ ಬಂದಿದ್ದಾರೆ ಅಂದ್ರೆ ಏನೋ ಬೇರೆ ತರ ಇರ್ಬೋದು. 100% see, it's a different script, it's a different module, it's a different storytelling, different character, personality. ನನ್ನ ಕ್ಯಾರೆಕ್ಟರ್ ಅಂದಾಗ ಒಬ್ಬ ವ್ಯಕ್ತಿಯ ಮ್ಯಾನರಿಸಮ್ಸೇ ಬೇರೆ ಇರ್ತದೆ, ನಡವಳಿಕೆನೇ ಬೇರೆ ಇರ್ತದೆ. ಸೊ ನೀವು ಮ್ಯಾಕ್ಸ್ ಏನಕ್ಕೆ ಇಷ್ಟ ಆಯ್ತು ಅಂದ್ರೆ ನೀವು ಒಂದು ನೋಡಿದ್ರೆ ನೋಡೋಕೆ ಸಿಗ್ತದೆ ನಿಮಗೆ ತುಂಬ ವರ್ಷಗಳ ನಂತರ ನಾವು ಹೇಳಿದ್ವಿ. ಸೊ ಹಿಯರ್ ಇಟ್ ಇಸ್ ಪ್ರಾಬಬ್ಲಿ another 10 times, 20 times more. It's a different person ಅಂತ ಹೇಳೋದು. ಹಾಗೂ ಎಸ್ ನೀವು ಹೇಳಿದಾಗೆ ನಮಗೂ ಬೇಜಾರಾಗುತ್ತೆ. ಡೈರೆಕ್ಟರ್ ಹೇಳ್ಬೇಕು ಯಾಕೆ ಅಲ್ಲ, ಕತೆ ಹೇಳಬೇಕು, ಅದು ಕತೆ ಹೆಂಗ್ ಬೇಕು ಮಾಡಿದ್ರು, ಆದ್ರೂ ಕೂಡ ಹೀರೋಯಿನ್ ಕೊಟ್ಟು ಒಂದು ಮಾಡ್ಬೋದಿತ್ತಲ್ವಾ ಅಂತ. ಹೀರೋಯಿನ್ ಇದ್ದಾರೆ ಸಿನಿಮಾದಲ್ಲಿ, ಇಲ್ಲ ಅಂತ ಏನಿಲ್ಲ. ನನಗೂ ಒಂದು ಸಂಬಂಧ ಇದೆ, ಆ ಸಂಬಂಧನೂ ಇತ್ತು, ಸೀನ್ಸ್ ಇತ್ತು, ಎಲ್ಲ ಇತ್ತು. ಒಂದು ಚಿಕ್ಕದಾಗಿ ಅದಕ್ಕಿಂತ ಫ್ಲಾಶ್ ಬ್ಯಾಕ್ ಇದ್ದಿದ್ರು ಒಂದು ಕಥೆ ಇತ್ತು. ನಾನು ಮತ್ತೆ ಆಸ್ ಇಟ್ ಈಸ್ ನಮ್ಮ ಫೀಲ್ಡಿಂಗ್ ಇರುತ್ತಲ್ಲ, ಈ ಒಂದು ಒಳ್ಳೆ ಕಥೆ ಇದಿಲ್ಲ ಅಂದ್ರೆ ಏನಾಗುತ್ತೆ, ಡಿಬೇಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬೇಕಾದ ಸಪೋಸ್ ಈಗ ಒಂದು ಸೀನ್ ಹೇಳ್ತಾ ಇದ್ದೆ, ಇದನ್ನ ಎಲ್ಲಿ ಸೈಡಿಗೆ ಇಟ್ಬಿಟ್ಟು ಸಿನಿಮಾ ಏನು ಎಫೆಕ್ಟ್ ಆಗುತ್ತೆ, ಇಲ್ಲ ಸಿನಿಮಾ ಸೀನ್ ಇಲ್ಲ ಅಂದ್ರೆ ಈ ಸಿನಿಮಾ ವರ್ಕೌಟ್ ಆಗಲ್ಲ ಅಂತ ಬಂದಾಗ ವಿ ನೀಡ್ ಇಟ್. Suppose we say, no, the cinema doesn't make a difference without the character or this particular scene. I think it's better we edit it there than go to the table and then start editing. And ಇನ್ನೊಂದು ನಾನು ತುಂಬ ನಂಬೋದು, ಹೀರೋಯಿನ್ ಅನ್ನೋದು ಏನಿದೆ ಸಿನಿಮಾದಲ್ಲಿ, ಅಟ್ಲೀಸ್ಟ್ ನನಗೆ ಗೊತ್ತಿರೋ ಹಾಗೆ, ಐ ಡೋಂಟ್ ವಾಂಟ್ ಟು ಟ್ರೀಟ್ ದಟ್ ಲೇಡಿ ಆರ್ ದ ಕ್ಯಾರೆಕ್ಟರ್ ಆಸ್ ಅನ್ ಎಮ್ಯುನಿಟಿ, ಆಸ್ ಅ ಲಕ್ಸುರಿ. ಅವರು ಕಲಾವಿದರಾಗಿರ್ತಾರೆ, ಅವರು ನಮ್ಮ ಸಿನಿಮಾದಲ್ಲಿದ್ದರೆ ಅವ್ರಿಗೂ ಬಹಳ ಒಳ್ಳೆ ಪಾತ್ರ ಬೇಕು, ಅವ್ರಿಗೂ ಒಂದು ಆಸೆಗಳು ಇಟ್ಕೊಂಡಿರ್ತಾರೆ. ಅದು ಸಪೋಸ್ ಕೆಲವು ಕಥೆಗಳಲ್ಲಿ ನಮಗೆ ಕೊಡೋಕ್ಕಾಗಲ್ಲ ಅಂದಾಗ ಎಲ್ಲೋ ಫೋರ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಪಾಪ ಬರ್ಕೊಂಬೋದಿದ್ರು, ಬರ್ಕೊಂಬೋದಾಗ ಅವ್ರು ಹೇಳಿದ್ದಾರೆ, ಬರ್ತಿದ್ದಾಗ ಎಲ್ಲರೂ ಬೈತಾರೆ, ನಮಗೆ ಏನಾಗಿಲ್ಲ ಆಗಿರೋದಿಲ್ಲ, ಬರ್ದಿದ್ದೀನಿ ಸರ್, ನಾನು ಆ್ಯಕ್ಚುಲಿ ತುಂಬ ಖುಷಿ ಪಡ್ತೀನಿ ಅಂತ ಹೇಳಿದ್ರು. ಬಟ್ ಐ ಥಿಂಕ್ ಸಮ್ವೇರ್ ಐ ಡಿಡ್ಂಟ್ ಥಿಂಕ್ ವಿ ಆರ್ ಡೂಯಿಂಗ್ ಜಸ್ಟಿಸ್ ಟು ದ ಕ್ಯಾರೆಕ್ಟರ್ ಆಸ್ ವೆಲ್ as
the actress who's going to be doing it. If ಅದನ್ನು ಹೀರೋಯಿನ್ ಅಂತ ಕನ್ಸಿಡರ್ ಮಾಡಿ ನಮಗೂ ಅವ್ರಿಗೂ ಒಂದು ರಿಲೇಶನ್ಶಿಪ್ ಅಂತ ಇಟ್ಟರೆ ಐ ಥಿಂಕ್ ಇಟ್ ವಿಲ್ ನಾಟ್ ಬಿ ಜಸ್ಟಿಫೈಡ್. ಸುದೀಪ್ ಸರ್, ಇದು ಮತ್ತೆ ಅವರಿಗೆ ಪೊಲೀಸ್ ರಿಲೇಟೆಡ್ ಸ್ಟೋರಿ ಇರುತ್ತಾ? ಈಗ ಅದೇ ಡೈರೆಕ್ಟರ್ ಕಂಟಿನ್ಯೂ ಆಗಿರೋದ್ರಿಂದ ಇದನ್ನ ನೀವು ಆಕ್ಚುಲಿ ಐ ಥಿಂಕ್ ಯು ಶುಡ್ ವೇಟ್ ಅ ಲಿಟಲ್ ಟು ಸಿ ವಾಟ್ ಇಸ್ ಹ್ಯಾಪನಿಂಗ್ ಆ್ಯಂಡ್ ರಿವೀಲ್ ಮಾಡಬಾರ್ದು ಅನ್ನೋದು ಏನಿಲ್ಲ. ಬಟ್ ಐ ಥಿಂಕ್ ಒಂದು ಸರ್ಪ್ರೈಸ್ ಎಲಿಮೆಂಟ್ ಅಂತ ಏನು ಬರ್ಕೊಂಡ್ಬಂದಿದ್ದಾರೆ. ಐ ಥಿಂಕ್ ಲೆಟ್ ಇಟ್ ರಿವೀಲ್ ಫಾರ್ ದ ಬೆಟರ್ಮೆಂಟ್ ಆಫ್ ಲಿಟಲ್ ಬೆಟರ್. ಆ್ಯಂಡ್ ಬಂದಿದೆ ತುಂಬ ಕಮರ್ಷಿಯಲ್ ಇದೆ. ಆಬ್ವಿಯಸ್ಲಿ ಬಂದಿರೋ ಚಿಕ್ಕ ಟೀಸರ್ ಎಲ್ಲ ಗೊತ್ತಾಗುತ್ತಾರೆ. ಒಂದು ಚಿಕ್ಕದಾಗಿ ಏನು ಬಿಟ್ಟರು ಇವಾಗ ಆ್ಯಕ್ಚುಲಿ ಅನೌನ್ಸ್ಮೆಂಟಿಗೋಸ್ಕರ 2 days ಅಲ್ಲಿ ಮಾಡಿದ್ದು. ಬಟ್ ಐ ಥಿಂಕ್ ಹಿಸ್ ಇಂಟೆನ್ಷನ್ ಈ ಸಿನಿಮಾ ಹಿಂದೆ ಇಂಟೆನ್ಷನ್ ಇಸ್ ಅದರಲ್ಲಿ ಇದು ಕಾಣ್ತಾರೆ. ಇಟ್ ಇಸ್ ಹೈ ಪವರ್. ಸರ್, 2 ಸಿನಿಮಾ ಮಾಡ್ತೀನಿ ಅಂತ. ಸೊ ಒಂದು ಸಿನಿಮಾ ವಿ ಆರ್ ಹೋಪಿಂಗ್ ಇಟ್ ವಿಲ್ ರಿಲೀಸ್ ಇನ್ ಡಿಸೆಂಬರ್. ಹ್ಯಾವಿಂಗ್ ಸೆಡ್ ದ್ಯಾಟ್, ಸತ್ಯಜ್ಯೋತಿ ಸುದೀಪು ಚೇರನ್ ಜೊತೆ ಫಸ್ಟ್ ಕೊಲಾಬ್ರೇಟ್ ಆಗಬೇಕಾಗಿತ್ತು. ಬಟ್ ಇಟ್ ಡಿಡ್ಂಟ್ ವರ್ಕ್ ಔಟ್. I just wanted to know, a curiosity. One time, Ali, you were so inspired by Cheren's movie, and you did a remake of one of his movies, which was a big hit. Why did it not align to your kind of movies you wanted to do? No, Cheran ಅವರು ಬಹಳ ದೊಡ್ಡ ನಿರ್ದೇಶಕರು, ಬಹಳ ಹೆಸರಾದ ನಿರ್ದೇಶಕರು. I really love the way he tells the story. That's why we collaborate. Collaboration ಆಗಿದ್ದೆ because I really admire the way he tells the story. But sometimes, ಈಗ ಫಾರ್ ಎಕ್ಸಾಂಪಲ್, ನಾನು ಕುತ್ಕೊಂಡಿದ್ದಾಗಲೇ ತುಂಬ ಆ್ಯಕ್ಚುಲಿ ನನಗೆ ರಾತ್ರಿ ಊಟ ಮಾಡೋಕ್ಕೆ ಹೊರಟೋಗ್ತೀನಿ. ನಾನು ತಿನ್ನೋದೇ 2 ಹೊತ್ತು. ಈ ಬೆಳಗ್ಗೆ ಮೊದಲು ಸಿಕ್ಕಾಗುತ್ತೆ ಹೊಟ್ಟೆ. ನಾನು ಬರ್ತಾನೆ ಇದ್ದೆ, ನಾನು ಕೊಡಿ ಅಂತ 2 ಇಡ್ಲಿ ತಂದಿಟ್ಟು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಎರಡು ಬೈಟ್ ತೊಗೊಂಡಿದ್ದಂಗೆ ವಾಪಸ್ ಕಳಿಸ್ದೆ. ಅಂದರೆ ಈ ಬೇಡ, ಸೆಟ್ ಆಗ್ತಾ ಇಲ್ಲ. ಹಾಗೆ ಆ ತಟ್ಟೆ ಅಲ್ಲಿದ್ದಿದ್ದು ಇಡ್ಲಿ ಮಿಸ್ಟೇಕು ಅಲ್ಲ, ಕೊಟ್ಟಿರೋದು ಮಿಸ್ಟೇಕ್ ಅಲ್ಲ, ನಂದು ಮಿಸ್ಟೇಕ್ ಅಲ್ಲ. ಬಟ್ ಆ ಸಂದರ್ಭದಲ್ಲಿ ನನಗೆ ಅದು ಸೆಟ್ ಆಗಿಲ್ಲ. ಹೀಗೆಂದರೆ ಚೇರನ್ ಅವ್ರ ಬಗ್ಗೆ ಮಾತಾಡೋಷ್ಟು, ಅವರದ್ದು ವ್ಯಕ್ತಿತ್ವದ ಬಗ್ಗೆ ಅಥವಾ ಅವರ ಸಿನಿಮಾಗಳ ಬಗ್ಗೆ ಮಾತಾಡೋಷ್ಟು ದೊಡ್ಡವರಲ್ಲ. ಬಟ್ ಐ ಸ್ಟಿಲ್ ಫೀಲ್ ಅಟ್ ದಿಸ್ ಪರ್ಟಿಕ್ಯುಲರ್ ಮೂಮೆಂಟ್ ಆ ಕೊಲಾಬರೇಷನ್ ಮೇ ಬಿ ವಂಡರ್ಫುಲ್. ಬಟ್ ಹೇಳ್ತಾ ಇರುವ ರೀತಿ ಅಥವಾ ಕಥೆ ನಮಗೆ ಈ ಸಂದರ್ಭಕ್ಕೆ ಬೇಡ ಅನ್ನಿಸ್ತು. ಕನ್ನಡ ಚಿತ್ರರಂಗದಲ್ಲಿರುವ ಪರಿಸ್ಥಿತಿ, ಇಲ್ಲಿ ತುಂಬ ಅನ್ಸರ್ಟನಿಟಿ ಇರೋವಾಗ ಆ ಥರ ಸಿನಿಮಾ ರೈಟ್ ನೌ ಐ ಡೋಂಟ್ ಥಿಂಕ್ ವಿ ಶುಡ್ ಬಿ ಡೂಯಿಂಗ್. ಪ್ರಾಬಬ್ಲಿ ಒನ್ಸ್ ಸಮಥಿಂಗ್ ಸೆಟಲ್ ಡೌನ್, ಲೈಕ್ ಫಾರ್ ಎಕ್ಸಾಂಪಲ್ ಆಟೋಗ್ರಾಫ್ ಅಂತ ಒಂದು ಸಿನಿಮಾ ತಗೊಳ್ಳೋಣ, ಅದ್ಭುತವಾದಂಥ ಸಿನಿಮಾ. ಬಟ್ ಕ್ಯಾನ್ ವಿ ಡೇರ್ ಟು ಡೂ ಇಟ್ ಟುಡೇ? If you ask me, can I dare to do it today? I feel little complicated. ಇವಾಗಿರೋ ಪರಿಸ್ಥಿತಿ, ಮೈಂಡ್ಸೆಟ್, ಜನಗಳ ಮೈಂಡ್ ಓಡ್ತಾ ವೇಗ, ದಟ್ ಸ್ಪೀಡ್ ಆ್ಯಂಡ್ ದ ರಶ್ ದೇ ಹ್ಯಾವ್ ಟು ಗೋ ಅಂಡ್ ಸಿ ಎ ಸಿನಿಮಾ ಕಮರ್ಷಿಯಲಿ. Maybe this is not the right time. Maybe a time, a good time will come and we'll collaborate again. Also, like though you don't want to reveal the characters, but somewhere the little glimpse what we saw. One thing is, when you say Dada yaru, Dada ಅಂದ ತಕ್ಷಣ ನಾವು ವಿಷ್ಣುವರ್ಧನ್ಗೆ ಹೋಗ್ತೀವಿ ಒಂದು. ಬಟ್ ಇಟ್ಸ್ ಸ್ಲೋಲಿ ಶಿಫ್ಟಿಂಗ್ ಟು ಸುದೀಪ್. ಇಟ್ಸ್ ಗ್ರಾಜುಲಿ ಶಿಫ್ಟೆಡ್ ಟು ಸುದೀಪ್. ಯು ಕಾಲ್ ದಾದಾ. ನನ್ನ ತಂದೆ ತಾಯಿಯರ ಹೆಸರಿಗೆ ಸುದೀಪ್ ಅನ್ನೋದನ್ನೇ ಬಿಟ್ಬಿಟ್ಟು ಮುಚ್ಚಾಗಿ ಹೋಗ್ಬಿಟ್ಟಿದ್ದೀನಿ. ಅಲ್ಲಿಂದ ಕಿಚ್ಚಾಯಿತು. ಆ್ಯಂಡ್ ನಥಿಂಗ್ ಇಸ್ ಮೈಂಡ್. ಆಲ್ ದ ಟರ್ಮ್ಸ್ ಆರ್ ಕಮಿಂಗ್ ಫ್ರಮ್ ಮೈ ಸರೌಂಡಿಂಗ್ and the people who like me and love me. I will just react to the intention behind the thing. So, ಅವ್ರು ದಾದಾ ಅಂದಿದ್ದು ಇನ್ನೊಂದಿದ್ದು ಇವ್ರು ಬಂದಿದ್ದು. ಬಟ್ ಒಂದಂತೂ ಸತ್ಯ, ನೀವು ನನಗೆ ಪರ್ಸನಲಾಗಿ ಕೇಳೋದಂದ್ರೆ ನಮಗೆ ದಾದಾ ಯಾವಾಗಲೂ ವಿಷ್ಣು ಸರ್. ನಾವು ಪೊಸಿಷನ್ಗೆ ಹೋಗೋದಕ್ಕೂ ಆಗಲ್ಲ, ಹೋಗೋಕ್ಕೆ ಆಸೆನೂ ಪಡೋಲ್ಲ. ಇಲ್ಲಿ ಕೆಲವರು ಕರೀತಾರೆ, ಇವ್ರು ಕರೀತಾರೆ, ಅದು ಹಾಕ್ಬಿಟ್ಟಿದ್ದಾರೆ. ಆಮೇಲೆ ಕರೆದು ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಸೊ ಇಟ್ ಇಸ್ ನಾಟ್ ನಥಿಂಗ್ ಟು ಡೂ ವಿತ್ ಇಟ್. ಬಟ್ ಸಮ್ವೇರ್ ಡೋಂಟ್ ಯು ಥಿಂಕ್ ಮನೆಯಲ್ಲಿ ತಂದೆ ಅನ್ನೋರು ತುಂಬ ದೊಡ್ಡ ಅಚೀವ್ ಮಾಡಿಬಿಟ್ಟಿರ್ಬೇಕಾದ್ರೆ ಯಾರಾದರೂ ಒಬ್ಬರು ಮನೆಗೆ ಬಂದಾಗ ನೀವು ನಿಮ್ಮ ತಂದೆ ತಾಯಿಗಳ ಹೆಸರು ಮಾಡ್ತಾ ಇದ್ದಾರೆ ಬಿಟ್ಟರೆ ಅದು ಖುಷಿ ಆಗಲ್ಲ. ಹಾಗೆ ಯಾರಾದರೂ ಬಂದ್ಬಿಟ್ಟು ನನಗೂ ಒಂದು ಸಲ ನಮ್ಮ ತಂದೆ ಓಕೆ ನಮಗೂ ಅಲ್ಲ ಅವ್ರ ಆಶೀರ್ವಾದದಲ್ಲಿ ಇಟ್ಟಿದ್ದೀರ ಅಂತ ಬರೋದು ಅಷ್ಟೇ. ಅಲ್ಲೇ ಮುಗಿದೋದು. ಅಪ್ಪನೇ ಮಗ. ನನಗೆ 3 questions ಇದೆ. I just ask, don't mind, okay? I've got
when you said about Cheren's subject will not align with that. Somewhere the little glimpse gave us that you're clinging on to the khaki uniform for a long time. You enjoy. ಎಲ್ಲರೂ ಖಾಕಿ ಕಾಣಿಸ್ತಾರೆ. No, the investigative role ಅಂತ ಅನ್ಸುತ್ತೆ. ಇನ್ವೆಸ್ಟಿಗೇಷನ್ ಕಾಣಿಸ್ತಾರೆ. I felt so. ಹೌದು, ಯಾರು 4 ಜನ ಮೆಟಲ್ ಬಂದ್ರು ಒಬ್ಬರಿಗೆ ಹೊಡೆದು ಶೂಟ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಅಂದ್ರೆ ಅವ್ರು ರೈಸಿಪ್ಪ ಯಾಕೆ ಏನಿದೆ ಕೈಯಲ್ಲಿ ಓಪನ್ ಮಾಡಿ ತೋರಿಸು ಎಲ್ಲಿ ಬಂದ ಬಿಟ್ಟ ಹೋದ. ಇದು ಶಾರದಾ ನಿಮ್ಮ ಕ್ಯೂರಿಯಾಸಿಟಿ ಅಷ್ಟೇ. ಏನಾಗುತ್ತೆ, ನೀವು ತೋರಿಸೋದಕ್ಕೆ ನಿಮ್ಮ ಕ್ವೆಶ್ಚನ್ ಇಂಟೆಲಿಜೆಂಟ್ ಆಗಿದ್ರೆ ಉತ್ತರ ಕೊಡ್ಬೋದು. ದಿಸ್ ಇಸ್ ವೆರಿ ಕ್ಯೂರಿಯಸ್. ಅಲ್ಲಿ ಇನ್ವೆಸ್ಟಿಗೇಷನ್ ಕಾಣಿಸ್ಲಿಲ್ಲ, ಕಾಕಿನೂ ಕಾಣಿಸ್ಲಿಲ್ಲ, ಎಲ್ಲ ಬಿಟ್ಟಾಕಿ ನಾನೇ ಕಾಣಿಸ್ಬೇಕು ಮುಖ ಬಿಟ್ಟರೆ. ಸೊ ಟೆಲ್ ಮಿ ವಾಟ್ ಮೇಡ್ ಯು ಥಿಂಕ್ ಲೈಕ್ ದಟ್? The whole setup, whatever the caricatures. No, there is no. Somewhere there are familiarities. ನಿಮಗೆ ಯಾಕೆ ಓಕೆ, ನಿಮಗೆ ಯಾಕೆ ಅನಿಸ್ಲಿಲ್ಲ ಸರ್? ನೀವು ಲೈಟ್ ಹೌಸಲ್ಲಿ ಲೈಟ್ ಬಾಯ್ ಕೀಪರ್, ಲೈಟ್ ಹೌಸ್ ಅವರು ಪರ್ಚೇಸ್ ಮಾಡಕ್ಕೆ ಬಂದಿದ್ದಾರೆ, ಒಬ್ಬರಿಗೆ ಹೊಡೆದ ಆ ಥರ ಯಾಕೆ ಅನಿಸ್ಲಿಲ್ಲ? Star status you have, I think you have. It is just the past film and everything. See, that's all I'm telling you. And khaki and the event ಹೇಳಿದ್ರಿ, I totally accept. Actually, khaki ne ilva. Investigative roles, somewhere you. It's not that you're wearing uniform or something, but you love the roles. You love such roles. I love roles. I love cinema. You love action. 100. You don't like action? I love. I mean, but you are better off. I always tell you, you were in future when you did Liga, but you are getting back to action. Not that it is easy for you, but people want it. But do you think we are going back again with such subjects? Sharda, I'm exactly doing what I want to do. Okay. And I'm doing what public wants me to do. Next, she wants to see me with the hero, and I have 3. It's okay. I need to deliver what audience want. Correct? I need to give what ಜನಕ್ಕೆ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನು ಕೊಡೋದೇ ನನ್ನ ಕರ್ತವ್ಯ. ಈಗ ಎಲ್ಲ ಬಿಟ್ಟಾರೆ. ನಾವೆಲ್ಲ ಕೂತಿರ್ಬೇಕಾದ್ರೆ ಒಂದೇನೋ ಯಾರೋ ಉತ್ತರ ಕೊಡ್ಬೋದು. ಅವತ್ತು ನೀವು ನಿಮಗೆ ಅನಿಸಿರ್ಬೋದು, ಹೇಳಿದ್ರು ಸ್ವಲ್ಪ ಪ್ರೀತಿಯಿಂದ ಹೇಳ್ಬೋದಿತ್ತಲ್ವ, ಹೇಳಿದ್ರು ಸ್ವಲ್ಪ ಹೀಗೆ ಮಾಡ್ಬೋದಿತ್ತಲ್ವ. ಹೇಗೆ ಡೋಂಟ್ ಯು ಥಿಂಕ್ ದಟ್ ನಿಮ್ಮ ಅಡ್ವೈಸ್ನ ಕನ್ಸಿಡರ್ ಮಾಡಿ ಪ್ರಾಬಬ್ಲಿ ದ ನೆಕ್ಸ್ಟ್ ಟೈಮ್ ದಟ್ ಪರ್ಸನ್ ಇಸ್ ಸ್ಪೀಕಿಂಗ್ ಈಸ್ ಅ ಲಿಟಲ್ ಮೋರ್ ಹಂಬಲ್ ಆರ್ ವಾಟ್ ಎವರ್ ಇಟ್ ಇಸ್, ರೈಟ್? ಹಾಗೆಯೇ ನಾವು ಒಬ್ಬ ಕಲಾವಿದನಾಗಿ ಒಂದು ಮಾರ್ಕೆಟ್ ಅಂತ ಸೆಟ್ ಮಾಡಿದಾಗ ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಟ್ ದ ಮಾರ್ಕೆಟ್ ಎಕ್ಸ್ಪೆಕ್ಟ್ಸ್ ಫ್ರಮ್ ಮೀ, ವಾಟ್ ಇಸ್ ದಟ್ ಮೇಕ್ಸ್ ದಟ್ ಹ್ಯಾಪಿ, ಆ್ಯಂಡ್ ಐ ನೀಡ್ ಟು ಡೆಲಿವರ್ ದಟ್. ಹಾಗಂತ ಒಂದೇ ಫಾರ್ಮುಲಾ ಖಾಕಿ ನೋಡು. ವಿ ಕ್ಯಾನ್ ಆಲ್ಸೋ ಡೂ ಕ್ಯಾರೆಕ್ಟರ್ಸ್ ಆಫ್ ಮೆನಿ ವೇಸ್, ಬಟ್ ಇವ್ರು ಏನು ಬರೀತಾರೆ, ಇವ್ರು ಏನು ತಲೆ ಇಟ್ಕೊಂಡು ನಮ್ಗೇನ ಅದಕ್ಕೆ ಸ್ಪರ್ಶೋದು ನನ್ನ ಮೊದಲನೇ ಕರ್ತವ್ಯ. ಅದರಲ್ಲೂ ಖುಷಿಯಾಗಿದೆ ಅಂದ್ರೆ ಐ ಆಮ್ ಡೂಯಿಂಗ್ ಎಕ್ಸಾಕ್ಟ್ಲಿ ವಾಟ್ ಐ ವಾಂಟ್ ಟು ಡೂ ಆ್ಯಂಡ್ ಐ ಆಮ್ ಡೂಯಿಂಗ್ ವಾಟ್ ಎಕ್ಸಾಕ್ಟ್ಲಿ ದ ಪಬ್ಲಿಕ್ ವಾಂಟ್ಸ್ ಮೀ ಟು ಡೂ. Okay. So the thought when it came to me, then you ಹೇಳಿದ್ರಿ you have Kannada technicians. How will, since ನೀವೆಲ್ಲ ಚೆನ್ನೈಲೇ ಮಾಡಬೇಕು ಅಂತಿದ್ದೀರಲ್ಲ, how will this benefit the Kannada workers here? Will you take them to Chennai? ಒಂದು ನಿಮಿಷ. ಈಗ ಮೊದಲನೇ ಪತ್ರಿಕಾಗೋಷ್ಠಿ ಶಾಂಗ್ರಿಲಾ ಹೋಟ್ಲಲ್ಲಿ ನಡೀತು ಅಂದ ತಕ್ಷಣ ಎಲ್ಲರೂ ಇಲ್ಲಿ ನಡೀಬೇಕಂತ ಇಲ್ಲ. ಈಗ ಚೆನ್ನೈಲಿ ಶೂಟಿಂಗ್ ಪ್ರಾರಂಭ ಆಗ್ತಾ ಇದ್ದಂದ್ರೆ ಅದಕ್ಕೆ ಇಲ್ಲಿ ಶೂಟಿಂಗ್ ಚೆನ್ನೈಲಿ ಅಂತ ಯಾರು ಹೇಳಿದ್ರು? ನೀವು ಏನು ಗೊತ್ತಾ, ನಿಮ್ಮ ತಲೆ ನೋಡೋದನ್ನೆಲ್ಲ ನಾವು ಮಾಡ್ತಾ ಇದೀವಿ ಅಂತ ಆಕ್ಚುಲಿ ಎಷ್ಟೊಂದು ಜನ ಒಂದು ಸ್ಟಾರ್ ಫಿಲ್ಮ್ ಸ್ಟಾರ್ಟ್ ಮಾಡಬೇಕು ಅಂದ ತಕ್ಷಣ ಕನ್ನಡ ವರ್ಕರ್ಸ್ಗೆ ಕೆಲಸ ಸಿಗುತ್ತೆ ಅಂತ ಸ್ಟಾರ್ ಕಾಯ್ತಾ ಇರ್ತಾರೆ. ಅದಕ್ಕೆ ನಾನು ಕೇಳಿದ್ದು, ಸಿನ್ಸ್ ಇಟ್ ಇಸ್ ಬೇಸ್ಡ್ ಶೂಟಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಚೆನ್ನೈ ಅಂತ ಹೇಳಲಿಕ್ಕೆ. ಚೆನ್ನೈ ಸ್ಟಾರ್ಟ್ ಆಗುತ್ತೆ, ಆದರೆ ಸ್ವಲ್ಪ ಜಸ್ಟ್ ಸೊ ಯು ಮ್ಯಾಕ್ಸ್ ಸಿನಿಮಾ ಆಲ್ಮೋಸ್ಟ್ 80% ಆಫ್ ದ ಸಿನಿಮಾ ನೋಡಬೇಕು ಮಹಾಬಲಿಪುರಂ. 80% ವರ್ಕರ್ಸ್ ಇದು ಕನ್ನಡ. ಚಪ್ಪಾಳೆ ನೋಡಿದ್ರೆ ಕನ್ನಡ ನಾವು ಯಾವತ್ತೂ ಬಿಟ್ಟು ಆ ಕಡೆ ಹೋಗಿಲ್ಲ ಶಾಲೆಯವರೇ. ಆ್ಯಂಡ್ ಸೆಕೆಂಡ್ ಏನಾಗುತ್ತೆ, ಸಮ್ಟೈಮ್ಸ್ ಎಲ್ಲ ಕಡೆ ವರ್ಕರ್ಸ್ ಹಾಕೋಬೇಕಾಗುತ್ತೆ. ಓಕೆ, ಅಲ್ಟಿಮೇಟ್ಲಿ ಒಂದು ಸತ್ಯಜ್ಯೋತಿ ಅನ್ನೋ ತಮಿಳು ಬ್ಯಾನರ್ ಒಂದು ಕನ್ನಡ ಚಿತ್ರ ಮಾಡ್ತಾ ಇದ್ದಾರೆ ಅಂದಾಗ ಅಲ್ಲೇ ಅರ್ಥ ಮಾಡ್ಕೊಳ್ಬೇಕು
ನಾವು ಕನ್ನಡ ಪ್ರೇಕ್ಷಕರಿಗೆ ಸಿನಿಮಾ ಕೊಡುವಾಗ ಪ್ರತಿಯೊಂದು ದುಡಿಮೆ, ಪ್ರತಿಯೊಂದು ಇವಾಗ ಎಕ್ಸಿಕ್ಯೂಟರ್ಸ್ ಇರ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು, ಎಲ್ಲ ಕನ್ನಡಕ್ಕೆ ಬರುತ್ತೆ ಹೊರತು ಇನ್ನೆಲ್ಲ ಕರೆಕ್ಟ್. ಹಾಗೆ ಸತ್ಯಜ್ಯೋತಿ ಬ್ಯಾನರ್ ಅಂತ ಬಂದಾಗ ಇವರು ಒಂದು ಕನ್ನಡ ಸಂಸ್ಥೆ ಆದಾಗ ಇವ್ರ ಕಡೆಯವ್ರನ್ನ ನೋಡ್ಕೋಬೇಕು. ಒಬ್ಬ ಕನ್ನಡ ಹೀರೋನ ಇಟ್ಕೊಂಡು ಸಿನಿಮಾ ಮಾಡೋ ಮಾತ್ರಕ್ಕೆ ಪ್ರತಿಯೂ ನಾವು ಹೇಳಬೇಕಾಗಬೇಕು ಅನ್ನೋದು ತಪ್ಪು. ಅವ್ರನ್ನ ಕಾಪಾಡಿರೋದು ಅವ್ರ ಭಾಷೆ, ನಮ್ಮನ್ನು ಕಾಪಾಡಿರೋದು ನಮ್ಮ ಭಾಷೆ. ಅವ್ರವ್ರ ಭಾಷೆಗೋಸ್ಕರ ಏನು ಮಾಡಬೇಕು ಮಾಡಲೇಬೇಕು, ನಾವು ನಮ್ಮ ಭಾಷೆಗೋಸ್ಕರ ಏನು ಮಾಡಬೇಕು ಮಾಡಲೇಬೇಕು. ಒಂದಂತೂ ಸತ್ಯ, ಸೆಟ್ಟಲ್ಲಿ ಬರೀ ತಮಿಳವರು ಇರಲ್ಲ, ಸೆಟ್ಟಲ್ಲಿ ಬರೀ ಕನ್ನಡದವರು ಇಲ್ಲ. ಇವೆರಡು ಹೊರತುಪಡಿಸಿ ಅವರ ಮಾಸ್ಟರ್ ತೆಲುಗುನು ಮಾತಾಡೋದು, ಅದು ಗೊತ್ತಿದೆ. ಬಟ್ ದ ಥಾಟ್ ದಟ್ ನಾವೇನೇ ಮಾಡೋದು ಕನ್ನಡಕ್ಕೆ ಮಾಡ್ತೀವಿ ಅನ್ನೋದು ಒಳ್ಳೇದೇ ಇರ್ಬೋದು. ಬಟ್ ಅದು ಮಾತಾಡ್ತಾ ಕನ್ನಡದ ಜನಕ್ಕೆ ನಾವು ಯಾವತ್ತೂ ಒಂದು ಸ್ವಾರ್ಥಿಗಳಾಗಿ ಕಾಣಿಸ್ಕೋದಿಲ್ಲ. ನಮ್ಮಲ್ಲಿ ಅನ್ನ ಹಾಕಬೇಕು, ಹಾಕೋಣ, ಪಕ್ಕದವರು ಊಟ ಮಾಡಬೇಕು, ಅದು ಕರೆಕ್ಟ್. ಅವ್ರನ್ನ ಕಾಪಾಡಿದವರು ಅಲ್ಲಿನವರು ಇರಬೇಕು. Okay, my last question is, you have distanced Kannada producers and directors. No. It is a question I'm asking. No. ನೀವೇನು ಕೇಳ್ತೀರಾ ಅಂದರೆ ಶಾರದಾ, ಬೆಳಗ್ಗೆ ತಲ್ಲುಜ್ಬೇಕಾದ್ರೆ ಸ್ಟಾರ್ಟ್ ಆಗತ್ತೆ ನಿಂತಿಕ್ಕಿ, ನಾನು ಬೇರೆ ಕೇಳಬೇಕೆ, ನಾನೇನೋ ಕೇಳಿದ್ರೆ ಸರಿ ನಿಮ್ಮ ಪ್ರಶ್ನೆ ಮುಗಿದ ನಾನು ಉತ್ತರ ಟೈಮಿಗೆ ನಾನೇನೋ ಅಲ್ಲಾಡಿಸ್ಬೇಕೆ ಅಂತ ಹೊರಡ್ತೀನಿ. ಹೇಳಿ, ನಿಮ್ದಾಯ್ತು, ಒಂದು ನಿಮಿಷ. ಈಗ ನೀವೇನು ಮಾಡಬೇಕು, ಪ್ರತಿಯೊಬ್ಬ ದೊಡ್ಡ ಸಂಸ್ಥೆಯಿಂದ ಯಾರು ಕನ್ನಡ ಚಿತ್ರರಂಗದಲ್ಲಿದ್ದಾರೆ ಹೋಗಿ ವೈ ಡೋಂಟ್ ಯು ಆಸ್ಕ್ ದೆಮ್ ಹ್ಯಾವ್ ಯು ಡಿಸ್ಟೆನ್ಸ್ ಟು ಬಿ ವರ್ಸ ಪರ್ಸ್ಪೆಕ್ಟಿವ್ ಆಂಗಲ್. ನಾನು ಯಾಕೆ ಡಿಸ್ಟೆನ್ಸ್ ಮಾಡಲಿ? ಇನ್ನೊಂದು ಡಿಸ್ಟೆನ್ಸ್ ಮಾಡೋದು ಬಿಟ್ಟಾಗಿ ಬಂದವ್ರಿಗೆ ಯಾಕೆ ಕೈ ಹಿಡಿದೇ ಇರಲಿ? ನನ್ನನ್ನು ನೋಡ್ಕೊಂಡ್ಬಂದು ನನ್ನನ್ನು ಮಾತಾಡಿಸ್ಲೋ ಇಲ್ಲ, ನೀವು ಗೊತ್ತಿರ್ಬೇಕಾದ್ರೆ ಅಲ್ಲಿ ಯಾರು ನನಗಿನ್ನೂ ಪ್ರಶ್ನೆ ಕೇಳ್ತಾರೆ, ಅವ್ರು ಯಾಕೆ ನನಗೆ ಇಷ್ಟಪಡ್ತಾರೆ ಅಂತ. ನನ್ನ ಭಾಗದಲ್ಲಿರೋದು ನನ್ನ ತುತ್ತು, ನನ್ನ ಗತ್ತು. ಇವತ್ತಿಗೆ ಇವರೇ ನಮ್ಮ ಭಾಗದ ನಿರ್ಮಾಪಕರು. ಇದು ಹೊರತುಪಡಿಸಿ ಬೇರೆ ಇದ್ದಾರೆ. ಬಟ್ ಒಂದು ತಿಳ್ಕೊಳ್ಳಿ, ಕನ್ನಡದಲ್ಲಿ ಇಲ್ಲೇ ಮಾಡಿ ಇರ್ಬೇಕಾದ್ರೆ ನಾವು ಡಿಸ್ಟೆನ್ಸ್ ಮಾಡ್ತಾ ಇರೋದು ತಪ್ಪಾಗುತ್ತೆ. ಇಟ್ಸ್ ನಾಟ್ ಟ್ರೂ. ಹಾಗಂದಿದ್ರೆ ಇವಾಗ ಈ ಪತ್ರಿಕಾಗೋಷ್ಠಿ ಕೂಡ ಚೆನ್ನಾಗಿ ನಡೀಬೋದಿತ್ತೆ, ಇಲ್ಲ ಅಲ್ಲಿನ ಅವ್ರನ್ನ ಕರ್ಸಿ ಎಲ್ಲ ಮಾಡ್ಬೋದಿತ್ತು. ಇಟ್ಸ್ ನಾಟ್ ದ್ಯಾಟ್. ವಿ ಆರ್ ನಾಟ್ ಡಿಸ್ಟೆನ್ಸ್ ಎನಿಬಡಿ ವರ್ಷ. ಡೈರೆಕ್ಟರ್ಸು ನಿಮ್ಮನ್ನ ಡೈರೆಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾರೆ. ಅವರು ಲೈನಲ್ಲಿ ಇದ್ದಾರೆ ಅಂತ ಕೇಳುತ್ತೆ. 100%. See, I will never ignore people who wants to work. ಅವ್ರು ವಾಕ್ ಮಾಡಿದಾಗ ನನ್ನ ಮನೆ ಬಾಗಿಲಿಗೆ ನನ್ನ ಕತೆ ಹೇಳಕ್ಕೆ ಬಂದಾಗ ಇವತ್ತಿಗೆ ಅವರು ವಿಜಯ್ ಕಾರ್ತಿಕೇಯನ್, ಇವತ್ತಿಗೆ ಮ್ಯಾಕ್ಸ್ ನಿರ್ದೇಶಕರು, ಅವತ್ತಿಗೆ ಯಾರು? ಹಾಗೆ ನೋಡೋಕ್ಕೆ ಹೋದರೆ ಇಗ್ನೋರೇ ಮಾಡಬೇಕು ಅಂದಿದ್ರೆ ನನಗೆ ಇನ್ನೂ ಹೆಸರಿರೋರನ್ನ ಕರ್ಕೊಂಬರ್ರಿ, ದೊಡ್ಡ ಡೈರೆಕ್ಟರ್ಗಳನ್ನ ಕರ್ಕೊಂಬರ್ರಿ ಅನ್ಬೋದಿತ್ತು. ಐ ಡಿಡ್ ಡೂ ದ್ಯಾಟ್. ಐ ವಿಲ್ ನೆವರ್ ಇಗ್ನೋರ್ ಎನಿಬಡಿ ಹೂ ವಾಂಟ್ಸ್ ಟು ಟೆಲ್ ಮಿ ಅ ಸ್ಟೋರಿ. ಐ ವಿಲ್ ನೆವರ್ ನೆಗ್ಲೆಕ್ಟ್ ಎನಿಬಡಿ. ನನ್ನ ತಲೆಯಲ್ಲಿ ಹಿಡ್ಕೊಂಡು ಕತೆ ಮಾಡಿ ಪ್ರತಿಯೊಬ್ಬರು ಕತೆನೂ ಕೇಳ್ತೀನಿ. ಪ್ರತಿಯೊಬ್ಬರು ನನ್ನ ಹತ್ರ ರೀಚ್ ಆದಮೇಲೆ ನಾನು ಅವರಿಗೆ ಟೈಮ್ ಕೊಟ್ಟು 1.5 hour ಕತೆ ಕೇಳಿದ್ದೀನಿ. ಸೂಟ್ ಆದಾಗ ಅದನ್ನು ಲೈನಪ್ಪಲ್ಲಿ ಹಿಡ್ಕೋತೀವಿ. ಕೆಲವು ಸೂಟ್ ಆಗಲ್ಲ, ಕೆಲವು ನಮಗೆ ಅಂತ ಅನ್ಸಲ್ಲ. ಎಷ್ಟೋ ಸಲ ಕತೆ ಹೇಳಕ್ಕೆ ಬಂದವರಿಗೆ ಬೇರೆ ಹೀರೋಗಳಿಗೆ ಫೋನ್ ನಂಬರ್ ಕೊಟ್ಟು ಅವ್ರಿಗೆ ಕನೆಕ್ಟ್ ಮಾಡಿಸಿ ಅಲ್ಲೂ ಕೂಡ ಕಳಿಸಿದ್ವಿ. ನೀವು ಅಲ್ಲಿ ಹೋಗಿ ಇವತ್ತಿಗೆ ನಾನು ಹೇಳ್ತಾ ಇದ್ದು ಅಂತ, ದೇರ್ ಆರ್ ಟೈಮ್ಸ್ ವಿ ಶುಡ್, ಇಟ್ಸ್ ಎ ಗುಡ್ ಸ್ಟೋರಿ, ಡೋಂಟ್ ವೇಸ್ಟ್ ಇಟ್, ಅಲ್ಲಿಗೆ ಹೋಗ್ರಿ, ಅದನ್ನು ನಡೆದಿರುತ್ತೆ. ಸೊ ಇಟ್ ಹ್ಯಾಸ್ ಬೀನ್ ಲೈಕ್ ದಟ್. ಸೊ ಐ ವಿಲ್ ನೆವರ್ ಡೂ ದಟ್. Thank you, sir. It just does. Yeah, you told me, from morning I was thinking what to ask. I always intend to ask questions which are around the film and about the actor, and that's why I wanted to clear it. I know that, I'm just kidding. Chalo. Thank you. ಸರ್, ಇಲ್ಲಿ ನನ್ನ ಕ್ವಶನ್ ತಕ್ಷಣ ಎಲ್ಲ ಅಭಿಮಾನಿಗಳಲ್ಲಿ ಕೌತುಕತೆ ಇಲ್ಲಿದ್ದು ಮ್ಯಾಕ್ಸ್ 2ನೇ ಬರುತ್ತೆ ಅಂತ ಅನ್ಕೊಂಡ್ರು. ಕಿಚ್ಚ ಸುದೀಪ್ ಸರ್ ಇದೇ ವೇದಿಕೆಯಲ್ಲಿ ಹೇಳಿದ್ರು ಮ್ಯಾಕ್ಸ್ 2 ಅಲ್ಲ ಅಂತ ಹೇಳ್ಬಿಟ್ಟು. ಸೊ ಮ್ಯಾಕ್ಸ್ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರನ್ನ ಡಿಫರೆಂಟ್ ಆಗಿ ತೋರಿಸಿದಾರ. ಸರ್ ಈಗ ತಾನೇ ಹೇಳ್ತಾ ಇದ್ರು 3 ಶೇಡ್ಸ್ ಅಲ್ಲೇನೋ ಕಾಣಿಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು. ಸೊ ಈ ಮ್ಯಾಕ್ಸ್ಗೂ ಈ ಸಿನಿಮಾಗೂ ಕ್ಯಾರೆಕ್ಟರೈಸೇಷನ್ ಅಲ್ಲಿ ಕಿಚ್ಚ ಸುದೀಪ್ ಅವರಲ್ಲಿ ಏನೆಲ್ಲ ಚೇಂಜಸ್ ಮಾಡಿದ್ರಿ ಅಂಡ್ ಎಷ್ಟು ಚಾಲೆಂಜ್ ಅಂತ ಅನ್ನಿಸ್ತು ನಿಮಗೆ? ಸರ್
ಟೋಟಲಿ ಡಿಫ್ರೆಂಟ್ ಮೂವಿ ಇದೆ. ಸಾರ್ ಫನ್ ಮೂಡ್ಲೇ ಇದ್ದಾರೆ. ಓಪನಿಂಗ್ ಅವರು 10 minutes ಸೀನ್ ಇದೆ. ಥಿಯೇಟರ್ ಮರಣ ಮಾಸ, ಸಮ ಫನ್ ಅಂಡ್ ಜಾಲಿ, ಮೋರ್ ದನ್ ಮ್ಯಾಕ್ಸ್, ಎಮೋಷನಲ್, ಬೆಟರ್. ನೆಕ್ಸ್ಟ್ ಸಿನಿಮಾ ಏನಾದರೂ ಬಂತು ಅಂತಂದ್ರೆ, ಅಂದ್ರೆ ಈಗಾಗಲೇ 2ನೇ ಸಿನಿಮಾ ಮಾಡ್ತೀರಾ, 3ನೇ ಸಿನಿಮಾ ಬಂದ್ರೆ ಅವಾಗಾದ್ರೂ ಹೀರೋಯಿನ್ ಕೊಡ್ತೀರಾ ಅಂತ? ಸರ್, ಈಗಾಗಲೇ ಮ್ಯಾಕ್ಸ್ ಹಿಟ್ ಆಗಿದೆ, ಇದು ಈ ಸಿನಿಮಾನು ಕೂಡ ಹಿಟ್ ಆಗುತ್ತೆ ಅನ್ನುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. 3ನೇ ಸಿನಿಮಾಗಾದ್ರೂ ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಹೀರೋಯಿನ್ ಇರ್ತಾರ? ಈ ಸಿನಿಮಾ ನನ್ಗೆ ನೋಡಿ ಅಷ್ಟು ಬೇಜಾರಾಗಿದೆ ನಿಮಗೆ? ಇಲ್ಲ ಸರ್, ಹಂಗಂತಲ್ಲ ಸರ್, ನಿಮ್ಮ ರೊಮ್ಯಾನ್ಸ್ ನ ಕನ್ನಡ ಆಡಿಯನ್ಸ್ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಅಷ್ಟೇ ಸರ್. ಇದು ಆಕ್ಚುಲಿ ಒಳ್ಳೆ ಪಾಯಿಂಟ್ ಸರ್. ಯಾ ಹೀರೋ ಆಗ್ಲ ಹೀರೋಯಿನ್ ಫೀಮೇಲ್ ಲೀಡ್ ಆಗಿ ಶ್ರೀನಿಧಿ ಶೆಟ್ಟಿನ ಆಕ್ಚುಲಿ for Cheran's movie, Srinidhi Shetty was part of it. Will she continue? She is still a part of Cheran's movie. She's still okay. So that's another hint. ಸುದೀಪ್ ಸರ್, really sir. ಬೇಸಿಕಲಿ ಇದು ಒಂದೇ ಟೀಮ್ ಅಂತ ಹೇಳಿದಾಗ ವೈಬ್ ಅದೇ ತರ, ಅಂದ್ರೆ ಜನರಲ್ ಅದೇ ತರ ಇರ್ಬೋದು ನಾನು ಇದೆ ಇದೆ. ನನಗೆ ಖುಷಿ ಕೊಟ್ಟಿದ್ದು ಮ್ಯಾಕ್ಸ್, ಖುಷಿ ಕೊಟ್ಟಿದ್ದು ನನಗೆ ಸ್ಪೀಡ್ ಆಫ್ ದ ಫಿಲ್ಮ್. ಇದರಲ್ಲೂ ಇಟ್ ಇಸ್ ಡೆಫಿನೆಟ್ಲಿ ಆ ಥರ ನಿಮಗೆ 12 hours ಫಿಲ್ಮ್ ಏನಲ್ಲ ಇದು, ಪ್ರಾಬಬ್ಲಿ ಲಿಟಲ್ ಮೋರ್ ಅಂತ ಹೇಳ್ಬೋದು. ಬಟ್ ಟೈಮ್ ಲೈನಲ್ಲಿ ಬೀಳಲ್ಲ ಅಂದ್ರೆ ತಪ್ಪಾಗುತ್ತೆ. ಇಟ್ ವಿಲ್ ಬಿ, ಬಟ್ ನಾಟ್ ಲೈಕ್ ಮ್ಯಾಕ್ಸ್ ಥರ. ಐ ಗೆಸ್ ದಟ್ ಸ್ಪೀಡ್ ಬೇಕೇ ಬೇಕು ಈ ಕ್ಯಾರೆಕ್ಟರ್ಸ್ಗೆ ಮಾಡೋದಕ್ಕೆ. ಆ್ಯಂಡ್ ಬಹುಶಃ ನನ್ಗೆ ಗೊತ್ತಿರೋ ಹಾಗೆ ವಿಜಯ್ ಅವರ ಥಿಂಕಿಂಗೇ ಆಗಿದೆ. ವೆನ್ ಈ ರೈಟ್ಸ್, ಅವರು ಬರೆಯುವಾಗ ನೋಡ್ತಾ ಇರ್ತೀನಿ, ಆ್ಯಂಡ್ ಬೇರೆ ಬೇರೆ ಕತೆ ಹೇಳಬೇಕಾದ್ರು ಎಲ್ಲದು ಇಟ್ ಈಸ್ ಆಸಿಲೇಟಿಂಗ್ ವಿತಿನ್ ಫ್ಯೂ ಡೇಸ್. ಇದೇ ಥರ ಕಥೆನೇ ಅವ್ರು ಹೇಳಕ್ ಬರ್ತಾರೆ ಅವಾಗ. ಐ ಥಿಂಕ್ ಹಿ ಲೈಕ್ಸ್ ಇಟ್ ಆ್ಯಂಡ್ ಪ್ರಾಬಬ್ಲಿ ದಟ್ಸ್ ವೇರ್ ಹಿ ಎಕ್ಸ್ಪರ್ಟೈಸಸ್. ಈಸ್ ಅನ್ ಎಕ್ಸ್ಪರ್ಟ್ ಇದೆ ಸರ್. ಆಕ್ಚುಲಿ ಇವತ್ತಿನ ಜನಗಳ ಅಭಿರುಚಿ ಪ್ರತಿದಿನ ಚೇಂಜ್ ಆಗ್ತಿದೆ ಆಕ್ಚುಲಿ. ಸೊ ಮ್ಯಾಕ್ಸ್ ಸಕ್ಸಸ್ನಿಂದ ನಿಮಗೆ ಲರ್ನಿಂಗ್ ಅಥವಾ ಅನ್ಲರ್ನಿಂಗ್ ಏನಾಯಿತು? ನಾವು ಮಾಡೋ ಸಿನಿಮಾಗಳಿಂದ ನಮಗೆ ರಿಸಲ್ಟ್ ಇಂದಲೂ ಒಂದ್ಸತಿ ನಮ್ಗೆ ಅರ್ಥ ಆಗ್ತದೆ ಅಂದರೆ ಓಕೆ, ಈ ಥರ ಇದನ್ನು ಒಪ್ಕೊಂಡು ಚೆನ್ನಾಗಿ ಇದನ್ನು ಒಪ್ಕೊಂಡಿಲ್ಲ. ಇದು ಬಿಟ್ಟರೆ ಐ ಥಿಂಕ್ ಲರ್ನಿಂಗ್ ಅನ್ಲರ್ನಿಂಗ್ ಹ್ಯಾಪನ್ಸ್ ಎವ್ರಿ ಮಿನಿಟ್ಸ್. ಸೊ ಬಟ್ ಓನ್ಲಿ ಥಿಂಗ್ ವಿ ಆರ್ ಇವ್ರದ್ದು ಲರ್ನಿಂಗ್ ಇದೆ. ಏನಕ್ಕಂದರೆ ಇವರು ಫಸ್ಟ್ ಕತೆ ಬರ್ಕೋಬೇಕಾದ್ರೆ ಒಂದು ಕತೆ ಬರ್ಕೊಬೋದಿದ್ರು, ಆಮೇಲೆ ಚೇಂಜಸ್ ಆಗ್ತಾ ಇತ್ತು. ಎಲ್ಲ ಚೇಂಜಸ್ ಅಂದರೆ ಫಾರ್ ದ ಬೆಟರ್ಮೆಂಟ್ ನಮ್ಮ ಇದಕ್ಕೆ. ನರ್ತಕಿ ಥಿಯೇಟ್ರಿಗೆ ಬರ್ತಾರೆ ಅವರು, ಸಿನಿಮಾ ನೋಡೋದಕ್ಕೆ ಮ್ಯಾಕ್ಸ್ ರಿಲೀಸ್ ಆದಾಗ ಅವರಿಗೆ ಲೋಕ ಜ್ಞಾನ ಆಯಿತು. ಓಹೋ, ನಾವು ಯಾರಿಗೋ ಬರ್ಕೊಂಡ್ಬಂದ್ವಿ, ಇದು ಕತೆ ಬೇರೆ ಥರ ಇದೆ, ಆಡಿಯನ್ಸ್ ಅವ್ರನ್ನ ನೋಡೋ ರೀತಿ ಬೇರೆ ಇದೆ. ಸಿ ಐ ಥಿಂಕ್ ದಟ್ ಇಸ್ ಅ ಬೆನಿಫಿಟ್ ಆಫ್ ಥಿಂಗ್ ವಿ ಹ್ಯಾವ್ ಟು ಗಿವ್ ಇಟ್ ಟು, ಬಿಕಾಸ್ ಈಸ್ ನಾಟ್ ಫ್ರಮ್ ಹಿಯರ್. ಅವ್ರು ನಾಡಿದ್ದಂತ ನನ್ನ ಪರಿಚಯ ಇದೆ, ಅಲ್ಲಿ ನೋಡೋರು ಗ್ಲಿಮ್ಸಸ್. ಬಟ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಹಿಸ್ ಲರ್ನಿಂಗ್ ಇಸ್ ಹಿ ಇಸ್ ಎ ಕ್ವಿಕ್ ಲರ್ನರ್. ಅದು ನೋಡಿದ್ರು ನನಗಿಂತ ಹೆಚ್ಚಾಗಿ ಕನ್ನಡ ಜನನ ಈ ಸ್ಟಡಿ. ಈ ಟ್ರಾವೆಲ್ಡ್ ಆ್ಯಕ್ಚುಲಿ ಮ್ಯಾಕ್ಸ್ ಟೈಮಲ್ಲಿ ಮೆನಿ ಸಿಟೀಸ್, ಥಿಯೇಟರ್ಸ್, ಅದೆಲ್ಲ ನೋಡ್ತಾ ಇದ್ರೆ ಕೂತ್ಕೊಂಡು ಯಾರು ಏನು ಮಾಡ್ತಾರೆ, ಹೇಗೆ ಎಕ್ಸ್ಪ್ಲೈನ್, ಹೌ ಆ್ಯಕ್ಚುಲಿ ನೋಡೋ ಸಿನಿಮಾ ರೀತಿ, ನೋಡೋ ರೀತಿ. ಅದರಿಂದ ದಟ್ಸ್ ವೈ ಐ ಟೋಲ್ಡ್ ಇನ್ ದ ಬಿಗಿನಿಂಗ್ ಇಂಟರ್ವ್ಯೂ ಅಲ್ಲಿ ದಟ್ ಈ ಸಲ ಕತೆ ಬರ್ಬೇಕಾದ್ರೆ ಅಷ್ಟು ಚೇಂಜಸ್ ನಮಗೆ ಮಾಡಬೇಕಾಗಿಲ್ಲ, ಬಿಕಾಸ್ ಹಿ ವಾಸ್ ಆಲ್ರೆಡಿ ಪ್ರಿಪೇರ್ಡ್. ದೇರ್ ಹಸ್ ಬೀನ್ ದಟ್ ವೇ. ಆ್ಯಂಡ್ ಜಿನೀಶ್ ಅವರು ಅಷ್ಟೇ, ಐ ಥಿಂಕ್ ಹಿಸ್ ಮ್ಯೂಸಿಕ್ ಆ ಸಿನಿಮಾ ಮಾಡಬೇಕಾದ್ರೆ ಐ ಥಿಂಕ್ ದೇರ್ ವಾಸ್ ಅ ವಂಡರ್ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕ್ಯಾರೆಕ್ಟರ್ ಪರ್ಸನಾಲಿಟಿ. ಈ ಸಲ ಒಂದು 10 ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದೆ. ಸೊ ಐ ಥಿಂಕ್ ದಟ್ ವೇ ಆಸ್ ಐ ಟೋಲ್ಡ್ ಯು, ಇದೇ ಥರ ಟೀಮ್ ವರ್ಕ್ ಮಾಡಿದಾಗ ಇಟ್ ಮೇಕ್ಸ್ ಲೈಫ್ ವೆರಿ ಈಸಿ. ಎವ್ರಿಬಡಿ ಆರ್ ಇನ್ ದ ಸೇಮ್ ಪಿಚ್. ಸುದೀಪ್ ಸರ್, ಮೊನ್ನೆ ಟೂರಿಸ್ಟ್ ಫ್ಯಾಮಿಲಿ ಬಗ್ಗೆ ಅಂದರೆ ನಿಮ್ಮ ಫ್ಯಾನ್ಸ್ಗೂ ಸೇರಿದಂತೆ ನಿಮ್ಮನ್ನ ಆ ಥರದ ಪಾತ್ರಗಳಲ್ಲಿ, ಅಂದರೆ ನೀವು ರಿಯಲ್ ಲೈಫಲ್ಲೂ ಸ್ಟೈಲಿಶ್ ಆ್ಯಟಿಟ್ಯೂಡ್ ತೋರಿಸ್ತೀರಾ, ಮತ್ತು ರಿಯಲ್ ಲೈಫ್ನಲ್ಲೂ ಸೇಮ್ ಆ್ಯಸ್ ಇಟ್ ಇಸ್ ಸ್ಟೈಲಿಶ್ ಆ್ಯಟಿಟ್ಯೂಡ್. ಆದರೆ ಸುದೀಪ್ ಸರ್ ಒಂದು ಪಂಚೆ ಕಟ್ಕೊಂಡು ಹಳ್ಳಿಲಿ ಸಾಮಾನ್ಯ ಕಾಮನ್ ಮ್ಯಾನ್ ಆಗಿ ತಲೆಗೆ ಆಯಿಲ್ ಹಾಕ್ಕೊಂಡು ಆ ಥರ, ಆಮೇಲೆ ನಿಮ್ಮ ರಿಯಲ್ ಲೈಫಲ್ಲಿ ದೊಡ್ಡ ಮಗಳಿದ್ದಾಳೆ. ಸೊ ಆ ಥರ ಒಬ್ಬ ದೊಡ್ಡ ಮಗಳು ರಿಯಲ್ ಲೈಫಲ್ಲಿ ಯಾವಾಗ ನೋಡ್ಬೋದು ನಾವು ಮತ್ತೊಂದು ಲೇಯರ್ ಸುದೀಪ್ ಅವರನ್ನ ಅಂತ ವೆಯ್ಟ್ ಮಾಡ್ತಿದ್ದೀವಿ. ಏನಾದರೂ ಆ ಥರದ ಪಾತ್ರಗಳಲ್ಲಿ ಮುನ್ನ ನಾವು ನೋಡೋ ಚಾನ್ಸ್ ನಿಮ್ಮ ಕೂತು ತುಂಬಾನೇ ಸ್ಟೈಲಿಶ್ ಆಗಿರುತ್ತೆ ಮೂವೀಸಲ್ಲಿ, ಓಕೆನಾ? ಹಾರಾಡ್ತಾ ಇರುತ್ತೆ, ಹೀರೋಯಿನ್ಸ್ಗಿಂತ ಜಾಸ್ತಿ ನಿಮ್ಮ ಹೇರ್ ಸ್ಟೈಲೇ ನೋಡ್ತಾ ಇರ್ತೀವಿ ನಾವು. ಸೊ ಅದನ್ನ ಬಿಟ್ಟು ಏನಾದರೂ ಬೇರೆ ಥರ ಏನಾದರೂ ಮಾಡ್ಬೋದಾ ಸರ್? See, very valid question. Let us go back in time. ಹುಚ್ಚಬಾಳ
ಸ್ವಲ್ಪ ಈ ಕಡೆ ಬರ್ತಾ ಆಟೋಗ್ರಾಫ್, ಮುಸ್ಸಂಜೆ ಮಾತು, ಇದೇ ಥರ ಸಿನಿಮಾದಲ್ಲಿ ಮಾಡಬೇಕಾದ್ರೆ ಇಫ್ ಯು ರಿಯಲೈಸ್ ನಾನು ಆ ಥರ ಸಿನಿಮಾನೇ ಹುಡುಕ್ತಾ ಇದ್ದೆ, ಆ ಥರ ಸಿನಿಮಾನೇ ಮಾಡ್ತಾ ಇದ್ದೆ. ಯಾಕಂದರೆ ನಾನು ತುಂಬ ಮೀನಿಂಗ್ಫುಲ್ ಸಿನಿಮಾಸ್ ಬೇಕು, ಹೀಗೆ ಮಾಡೋದು ನನಗೆ ನೆಸೆಸಿಟಿ ಇಲ್ಲ. ಒಂದು ಟೈಮ್ ಆದಮೇಲೆ ಅರ್ಥ ಆಯ್ತು ಯಾಕೆ ಮಾರ್ಕೆಟಲ್ಲಿ ನಮ್ಮನ್ನು ಸೆಕೆಂಡ್ ರೋ ಥರ್ಡ್ ರೋಗೆ ಇಡ್ತಾ ಇದ್ದಾರಲ್ಲ, ಕರೆಯುವಾಗಿರ್ಬೋದು, ಅಡ್ರೆಸ್ ಮಾಡುವಾಗಿರ್ಬೋದು, ಬಾಕ್ಸ್ ಆಫೀಸ್ ಅಂತ ಬಂದಾಗಿರ್ಬೋದು. Then we realize, along with that, what you need to say is commercial, because ನಿಮ್ಮ ಓಪನಿಂಗ್ ಮ್ಯಾಟರ್ ಆಗುತ್ತೆ, ಫಸ್ಟ್ ವೀಕ್ ಕಲೆಕ್ಷನ್ ಮ್ಯಾಟರ್ ಆಗುತ್ತೆ, ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಮ್ಯಾಟರ್ ಆಗುತ್ತೆ. ದಟ್ ಇಸ್ ದ ಗ್ರೋತ್ ಆಫ್ ಅನ್ ಆಕ್ಟರ್. ಆ್ಯಂಡ್ ಗ್ರೋತ್ ಆಫ್ ಅನ್ ಆಕ್ಟರ್ ಅಂತ ಬಂದಾಗ ಪರ್ಸನಲಿ ಬರೀ ದುಡ್ಡು ಮಾತ್ರ ಬರಲ್ಲ. ನೀವು ಎಷ್ಟು ಗ್ರೋ ಆಗ್ತೀರೋ that much money comes into the film to tell a better film, better story, right? ಅವಾಗ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಶಾಂತಿ ನಿವಾಸ ಅಂತ ಒಂದು ಸಿನಿಮಾ ಮಾಡಿದ್ರು, ಆವ್ರೇಜ್ ಆಗುತ್ತೆ. ಅದೇ ಶಾಂತಿ ನಿವಾಸ ಮುಂದೆ ಹೋಗ್ತಾ ಹೋಗ್ತಾ ಮಾಡಿಕ್ಕೆ ಆಗುತ್ತೆ, ಒಂದು ಮನೆಗೆ ಹೋಗಿ ಮನೆ ಸರಿ ಮಾಡೋದು. ಬಟ್ ಇದರಲ್ಲಿ ಆ್ಯಟಿಟ್ಯೂಡ್ ಸ್ಟೈಲ್ ಇತ್ತು, ಹೀರೋಯಿನ್ ಇಬ್ಬರಿದ್ರು, ಹಾಡುಗಳಿತ್ತು, ಫೈಟ್ಸ್ಗಳಿತ್ತು, ಡೈಲಾಗ್ ಇತ್ತು, ಸಪೋರ್ಟಿವ್ ರಿವಿಸರ್ ಇದ್ರು, ಎಲ್ಲ ಇದ್ರು. ಜನ ಅದನ್ನು ಬೇರೆ ಕಡೆ. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಐ ಲರ್ನ್ ದಟ್ ದರ್ ಇಸ್ ಅ ವೇ ವಿ ಕ್ಯಾನ್ ಎನಿಥಿಂಗ್. ಬಟ್ ಈಗ ಗೊತ್ತಾಗ್ಕೊಂಡ ನೀವು ಅದಾದರೂ ನೋಡಿರಲ್ಲ, whatever it is. But today times is not permitting us, especially here. But Tamilನಲ್ಲಿ, I think in Malayalamದಲ್ಲಿ they have that provision that ಈ ಥರ ಕಥೆಗಳು ಇನ್ನೂ ನೋಡ್ತಾರೆ, ತುಂಬ ಇಷ್ಟಪಡ್ತಾರೆ. ನಮ್ಮಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ, ಹೋಗಿದೆ ಅಂತ ನಾನು ಹೇಳ್ತೇನೆ. ಬಟ್ ಟ್ರಸ್ಟ್ ಮೀ, ಇವತ್ತು ಕಥೆ ಕುತ್ಕೊಳ್ಳೋದಾದರೆ ನಾವು ವಿ ಆಲ್ರೆಡಿ ನಾನು ಇವತ್ತಿಗೂ ಆ ಥರ ಒಂದು ಕಥೆ ಹುಡುಕ್ತಾ ಇರ್ತೀನಿ. ಆ ಥರ ಒಂದು ಇವ್ರಿಗೆ ಬ್ಯಾನರ್ಗೆ ಶಿವ ಅವರೆಲ್ಲ ಬಂದಾಗ ಆ್ಯಡ್ ಸೆಟ್ ಇವ್ರದ್ದು ತಮಿಳಲ್ಲಿ ಮಹಾರಾಜ ಅನ್ನೋ ಸಿನಿಮಾ ನೋಡಿದ್ವಿ ರೀಸೆಂಟ್ಲಿ. ನೆನಪಿಗೆ ಅವರಿಗೆ ಕೇಳಿದ್ರೆ ನನಗೆ ಮಹಾರಾಜ ಮಾಡೋದು. ಅದರಲ್ಲಿ ಇಲ್ಲಿ ಯಾರು ನಿಮ್ಮವ್ರಿಗೆ ಈ ಥರ ಕಥೆ ಇಲ್ವೋ ನಿಮ್ಮ ಹತ್ರ, ಈ ಥರ ಬರ್ಕೊಂಬನಿ ನಾವು ಮಾಡೋಣ ಅಂದ್ರೆ ಯಾವ ಥರ ಅಂದರೆ ಜಸ್ಟ್ ರೆಫರೆನ್ಸ್ ಆಗಿ ಹೇಳ್ತಾ ಇದ್ದೆ. ಟಿಲ್ ಟುಡೇ ಐ ಡೆಫಿನೆಟ್ಲಿ ಸರ್ಚ್ ಆ್ಯಂಡ್ ಲೆಟ್ ಮಿ ಟೆಲ್ ಯು, ಟೂರಿಸ್ಟ್ ಅನ್ನೋ ಸಿನಿಮಾ ನಿಮ್ಗೆ ಇಷ್ಟ ಆಗಬೇಕಾದ್ರೆ it is not just the writing, it is the execution of the writing. You need a director of that sort who can write like that and have the sensibilities to conceive it. ಆ ಥರ ಸಿಕ್ಕಿದ್ದಿನ ನಾನೇ ನಿಮಗೆ ಪ್ರಾಮಿಸ್ ಮಾಡ್ತೀನಿ, ಆ ಥರ ಸಿನಿಮಾ ಖಂಡಿತ ಮಾಡ್ತೀನಿ. ಬಿಕಾಸ್ ಐ ಲವ್ ಟು ಡೂ ಸಚ್ ಸಿನಿಮಾಸ್. ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಟು ದಟ್, ಫಾರ್ ಸಚ್ ಥಿಂಗ್ಸ್ ಟು ಹ್ಯಾಪನ್, ಮಿರಕಲ್ಸ್ ಟು ಹ್ಯಾಪನ್ ಇನ್ ಅವರ್ ಲೈಫ್ಸ್. ಸುದೀಪ್ ಸರ್, ರೀಸೆಂಟ್ಲಿ ಮ್ಯಾಕ್ಸ್ ಸಿನಿಮಾ ಹಿಟ್ ಆಯಿತು, ಜೊತೆಗೆ ಆ ಸಿನಿಮಾ ಹೇಗೆ ಶುರುವಾಯಿತು, ಹೇಗೆ ಮುಗೀತು ಅನ್ನೋಂಥದ್ದು ಗೊತ್ತಾಗಲಿಲ್ಲ. ರೀಸೆಂಟ್ಲಿ ಪೀಪಲ್ ದಿಸ್ ಜನರೇಷನ್ ನೀಡ್ ಲೈಕ್ ಇನ್ಸ್ಟಂಟ್ ಕ್ವಿಕ್, ಬೇಗ ಆಗಬೇಕು ಸಿನಿಮಾ, ಬೇಗ ನೋಡಬೇಕು ಅನ್ನೋಂಥದ್ದು. ಆ ಮೋಡ್, ಫಾಸ್ಟ್ ಮೋಡ್ ಅನ್ನೋಂಥದ್ದು ಮ್ಯಾಕ್ಸ್ ಸಿನಿಮಾದಲ್ಲಿ ಇತ್ತು. ಸೊ ಈ ಸಿನಿಮಾನು ಅದೇ ರೀತಿ ಫಾಸ್ಟ್ ಮೋಡಲ್ಲಿ ಕರ್ಕೊಂಡು ಹೋಗುತ್ತಾ? It is a fast-paced one, and ಯಾವ ಥರ ಶೂಟಿಂಗ್ ಅಲ್ಲ ಅಥವಾ ಸ್ಕ್ರೀನ್ ಪ್ಲೇ, ಎವ್ರಿಥಿಂಗ್. ಶೂಟಿಂಗ್ ಎಲ್ಲ ಈಗಲೇ ಹೇಳೋದಲ್ಲ, ವಿ ವಾಂಟ್ ಟು ರಿಲೀಸ್ ಇಟ್, ವಿ ಆರ್ ಟ್ರೈಂಗ್ ಟು ಪ್ಲಾನ್ ಟು ರಿಲೀಸ್ ಇನ್ ಡಿಸೆಂಬರ್, ಬಟ್ ಇಟ್ ಇಸ್ ಗೋಟ್ ಟು ಬಿ ಫಾಸ್ಟ್ ಪೇಸ್. ಸ್ಕ್ರೀನ್ ಪ್ಲೇ ವಾಸ್ ನಾನು ಹೇಳಿದೆ, ಇವ್ರು ಬರೆಯೋದೇ ಹಾಗೆ, ಇಟ್ ಇಸ್ ಅ ವೆರಿ ಫಾಸ್ಟ್ ಪೇಸ್ ವರ್ಕ್ ಹಾಗೆ ಅಂತ. ಸೆಕೆಂಡ್ಲಿ, ಐ ಸ್ಟ್ರಾಂಗ್ಲಿ ಬಿಲೀವ್, ನಾನು ನಿಮ್ಮ ಬಡ್ಜೆಟ್ಸ್ ಆಫ್ ದ ಸಿನಿಮಾ ಎಷ್ಟೇ ದೊಡ್ಡದಿರಲಿ, ಅವರ್ ಬಿಗ್ ಯೋರ್ ಫಿಲ್ಮ್ಸ್, ಐ ಥಿಂಕ್ ಸ್ಪೆಂಡ್ 1 year on the planning, no problem. But after that, your execution has to be very fast. There is a meaning for business, money. A lot of money is involved today in production. I think production, we shouldn't waste time. But yeah, I spent 1.5 years planning it. Setting both well, I think we should plan to get it out as soon as possible. At least we try. My second question, ಕೆಲವು ಬಾರಿ ಸ್ನೇಹಿತರಿಗಾಗಿ ನೀವು ಸಿನಿಮಾದಲ್ಲಿ ಕ್ಯಾಮ್ರಾ ರೋಲ್ ಮಾಡಿದ್ದೀರಾ, ಇನ್ನು ಕೆಲವು ಸಲ ನಿಮಗೆ ಪಾತ್ರ ಇಷ್ಟ ಆಗಿ ಮಾಡಿರುವಂಥದ್ದು. ಸದ್ಯಕ್ಕೆ ಪಾತ್ರ ನಿಮಗೆ ಇಷ್ಟ ಆಗಿ ಕ್ಯಾಮ್ರಾ ರೋಲ್ ಮಾಡಿರುವಂಥದ್ದು, ಆದರೆ ಈಗ KD ಅಡ್ಡದಲ್ಲಿ ನೀವು ಕ್ಯಾಮ್ರಾ ರೋಲಲ್ಲಿ ಕಾಣಿಸ್ಕೊಳ್ತಿದ್ದೀರಾ ಅನ್ನುವಂಥ ಒಂದು ಸುದ್ದಿ ಓಡಾಡ್ತಿದೆ. ಪ್ರೇಮು ಎಷ್ಟು ಖರ್ಚು ಮಾಡ್ತಾನೆ ಪ್ರೆಸ್ ಮೀಟಿಂಗಿಗೆ, ಅಲ್ಲೂ ಕೇಳಿ, ಅಲ್ಲಿ ಕೇಳಬೇಕು ನೀವು. ಈ ಸಿನಿಮಾದಲ್ಲಿ ಇವ್ರನ್ನ ಕರೆಸಿ, ನಾನು KVN ಅವರು ಒಳ್ಳೆ ಬ್ಯಾನರ್, ಒಳ್ಳೆ ದುಡ್ಡಿದೆ, ಒಂದು ನಿಮಿಷ ಅವರು ಮಧ್ಯದಲ್ಲಿ ಮಾತಾಡಬೇಕಾದ್ರೆ ಇಟ್ ಇಸ್ ನಾಟ್ ನೈಸ್. ಕ್ಯೂರಿಯಾಸಿಟಿ ಕಣ್ಮಣಿ ಅದು ಇಲ್ಲ. ನಾವು ಬೇರೆ ಪಿಕ್ಚರ್ ಬಗ್ಗೆ ನಾನು ಈ ವೇದಿಕೆ ಮಾತಾಡೋದಕ್ಕೆ ನಾನು ಮಾತನಾಡೋದು. ಸುದೀಪ್ ಸರ್, ನನ್ನ ಪ್ರಶ್ನೆ, ಪ್ರೈವೇಟ್ ಅಂತ ರಿಪಬ್ಲಿಕ್
ಡಿಸೆಂಬರ್ ಸಿನಿಮಾನ ತೆರೆಗೆ ತರ್ತಿದ್ದೀವಿ ಅಂತ ಹೇಳ್ತಿದ್ದೀರಾ. ಸೊ ದೊಡ್ಡ ದೊಡ್ಡ ಬ್ಯಾನರ್ ಆಗಿರ್ಬೋದು, ದೊಡ್ಡ ದೊಡ್ಡ ಚಿತ್ರನಟರ ಸಿನಿಮಾಗಳು ಮಿನಿಮಮ್ 1 ರಿಂದ 1.5 ವರ್ಷ ತಗೊಳುತ್ತೆ ಒಂದು ತೆರೆಗೆ ಬರ್ಬೇಕಾದ್ರೆ. ಪ್ರಮೋಷನ್ ಆಗಿರ್ಬೋದು, ಪ್ರೊಡಕ್ಷನ್ ವರ್ಕ್ ಆಗಿರ್ಬೋದು, ಆ ಥರದ್ದು. ಇಷ್ಟು ಬೇಗ ತರ್ಲಿಕ್ಕೆ ಸಾಧ್ಯನಾ ಅಂತ. ಎರಡನೇ ಪ್ರಶ್ನೆ ಏನಂದ್ರೆ, ಸುದೀಪ್ ಸರ್ ಆಡುಕೂಟದ ಸೊಪ್ಪಿಲ್ಲ, ಸುದೀಪ್ ಸರ್ ನುಗ್ಗದ ಕ್ಷೇತ್ರವೇ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಟನೆ, ನಿರೂಪಣೆ, ಕಾರ್ ರೇಸಿಂಗ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಇದ್ದೀರಾ. ಈಗ ಬಿಗ್ ಬಾಸ್ ಕೂಡ ಶುರುವಾಗ್ತಿದೆ. ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಎಲ್ಲ ಕಡೆ? ಯಾಕಂದ್ರೆ ನೀವು ಹೇಳಿದ್ದೀರಾ ಔಟ್ ಆಫ್ ಸ್ಟೇಟ್ ಅಲ್ಲಿ ಶೂಟಿಂಗ್ ಆಗ್ತಿದೆ ಅಂತ. ಬಿಗ್ ಬಾಸ್ ಕೂಡ ಕರ್ನಾಟಕದಲ್ಲಿ ಶುರು ಆಗ್ತಿದೆ. ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಸಾಧ್ಯ? ಇವೆಲ್ಲವನ್ನು ಚಾಲೆಂಜ್ ಹೆಂಗೆ ಎದುರಿಸ್ತೀರಾ ಅಂತ ಕಾದು ನೋಡಿ. ವಿ ಹ್ಯಾವ್ ಟು ಒಪ್ಕೊಂಡಿದ್ದೀವಿ ಅಂದಮೇಲೆ ಮಾಡಲೇಬೇಕು. ಮಾಡೋಕ್ಕಾಗಿರೋದು ಒಪ್ಕೊಂಡಿದ್ದೀವಿ. ಆ್ಯಂಡ್ ಈ ಸಿನಿಮಾ ನಾನು ಈ ವರ್ಷ ಬಿಡುಗಡೆ ಮಾಡೋ ಪ್ರಯತ್ನ ಮಾಡಬೇಕು ಅಂತ ಏನಕ್ಕೆ ಹೇಳ್ತಾ ಇದ್ದೇನೆ ಅಂದರೆ, ಇದು ಹಠಾತ್ ಏನೋ ರೆಕಾರ್ಡ್ ಕ್ರಿಯೇಟ್ ಮಾಡೋದಕ್ಕಲ್ಲ, ಅವಶ್ಯಕತೆ ಇದೆ. ನಮ್ಮ ಸಿನಿಮಾ ಈ ವರ್ಷ ಬರಬೇಕು, ಚಿತ್ರರಂಗಕ್ಕೆ ಒಂದು ಸಿನಿಮಾ ಬೇಕು. ಹಾಗಂತ ಬೇರೆಯವ್ರು ಮಾಡ್ತಾ ಇರೋದಲ್ಲ, ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸಿನಿಮಾಗಳು ಅದಕ್ಕಿಂತ ಮುಂಚೆ ಬರ್ತಾ ಇದೆ ಕನ್ನಡ ಚಿತ್ರರಂಗದಾಗ. ಅದರೊಟ್ಟಿಗೆ ನಮ್ಮದು ಒಂದಿರಲಿ. ಆಮೇಲೆ ಇಡೀ ವರ್ಷ ಒಂದು ಸಿನಿಮಾ ಹಿಂದೆ ಬಿಡುಗಡೆ ಆಗದೆ ಇರೋದಕ್ಕೆ, ನೋಡೋದಕ್ಕೆ, ನನ್ನ ಸಿನಿಮಾ ಬಿಡುಗಡೆ ಆಗದೆ ನೋಡೋದಕ್ಕೆ ನನಗೆ ಇಷ್ಟ ಆಗಲ್ಲ. ಓಡ್ದಲ್ಲಿ ಸೆಕೆಂಡ್ರಿ ಇದು. ಅಟ್ಲೀಸ್ಟ್ ಒಂದು ಸಿನಿಮಾ ಬಿಡುಗಡೆ ಆಗಬೇಕು, ಆ ಶಾತೆ ಪ್ರಯತ್ನದಲ್ಲಿದೆ. ಐ ವಾಂಟ್ ಟು ಡೂ ದಟ್. ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿಲ್ಲ, ಜುಲೈ 2023 ಸಿನಿಮಾನ ಸ್ಟಾರ್ಟ್ ಮಾಡಿದಾಗ ಮ್ಯಾಕ್ಸ್ ಆ್ಯಕ್ಚುಲಿ 2023 ಡಿಸೆಂಬರಲ್ಲಿ ಬಿಡುಗಡೆ ಆಗಬೇಕು ಅನ್ನೋ ಹಠದಲ್ಲೇ ಹೋದ್ವಿ. ಬೈ ಸೆಪ್ಟೆಂಬರ್ ಅಕ್ಟೋಬರ್ ಮಿಡ್ ನವೆಂಬರ್ ಬಿಗಿನಿಂಗ್ ಅಲ್ಲೇ ವಿ ಹ್ಯಾಡ್ ಫಿನಿಶ್ಡ್ ಆಲ್ಮೋಸ್ಟ್ 80% ಆಫ್ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದೀವಿ. ಬಟ್ ಅನ್ಫಾರ್ಚುನೇಟ್ಲಿ ಆ ಟೈಮಲ್ಲಿ ಚೆನ್ನೈ ಫ್ಲಡ್ಸ್ ಆಯಿತು, ಎಲ್ಲ ಆಗಿ ಸುಮಾರು ಸೆಟ್ಗಳು ಹಾಳಾಯಿತು, ಊರಲ್ಲಿ ಯಾರು ಬರಲ್ಲ. ಆಮೇಲೆ ವಾಪಸ್ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಎಷ್ಟೋ ಜನಗಳ ಡೇಟ್ಸ್ ಪ್ರಾಬ್ಲಮ್ ಆಯಿತು. ಹಾಗಾಗಿ ಎಲ್ಲೆಲ್ಲೋ ಹೊರಟೋಯ್ತು ಸ್ವಲ್ಪ. ಇಲ್ಲಾಂದ್ರೆ ಇವಳು ಗಾಟ್ ದಟ್ ಔಟ್. ದಿಸ್ ಇಸ್ ಅಫ್ಕೋರ್ಸ್ ನೀವು ಹೇಳೋಕ್ಕೆ ಇಟ್ ಈಸ್ ಅನ್ ಇಂಪಾಸಿಬಲ್ ಟಾಸ್ಕ್. ಬಟ್ ನಾನು ಹೇಳಿದ ಹಾಗೆ ಪ್ರತಿಯೊಬ್ಬರು ಇಫ್ ಯು ಆರ್ ದ ಸೇಮ್ ಪೇಜ್ ಆ್ಯಂಡ್ ವರ್ಕಿಂಗ್ ಒಂದೇ ಸ್ಪೀಡಲ್ಲಿ ಕೆಲಸ ಮಾಡ್ಕೊಂಡ್ರೆ ವಿ ಕ್ಯಾನ್ ಆ್ಯಂಡ್ ವಿಲ್ ಫೈನ್. ನಿಮ್ಮ ಲುಕ್ಸ್ ಬಗ್ಗೆ ನಾನು ಕೇಳಬೇಕು. ಬಿಕಾಸ್ ನೀವು ಸಿನಿಮಾ ಮಾಡ್ತಾ ಇದ್ದೀರಾ, ಈ ಕಡೆ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗುತ್ತೆ ಇನ್ಮೇಲೆ. ಸೊ ಈ ಸಿನಿಮಾ ಲುಕ್ನ ನೀವು ಬಿಗ್ ಬಾಸ್ಗೆ ತಗೊಂಡ್ಬರೋದಕ್ಕಾಗೋದಿಲ್ಲ. ಸೊ ನಿಮ್ಮ ಲುಕ್ಸ್ ಮೇಲೆ ನೀವು ಹೇಗೆ ವರ್ಕ್ ಮಾಡ್ತಾ ಇದ್ದೀರಾ? ಹಾಗೆ ಸಿನಿಮಾದಲ್ಲಿ 3 ಶೇಡಲ್ಲಿ ನೀವು ಕಾಣಿಸ್ಕೊಳ್ತೀರಾ ಅಂತ ಹೇಳಿದ್ರು. ಸೊ ಈ 3 ಶೇಡಲ್ಲಿ ನಿಮ್ಮ ಲುಕ್ಸ್ ಯಾವ್ಯಾವ ಥರ ಇರುತ್ತೆ, ಅದ್ರ ಮೇಲೆ ನಿಮ್ಮ ಪ್ಲಾನಿಂಗ್ ಏನಿದೆ ಅಂತ? ಎಲ್ಲ ಶಾರದಾನಂದ ಟ್ರೈನಿಂಗ್ ತೊಗೊಂಡಿದ್ದೀರ. 4 ಪ್ರಶ್ನೆ ತಪ್ಪು ಫಸ್ಟ್ ಒಂದು ಬರ್ತಾ ಇಲ್ಲಿ ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರ. ನಾನು ಈ ಪಾತ್ರಕ್ಕೆ 3 ಶೇಡ್ ಇದೆ ಅಂತ ಹೇಳಿಲ್ಲ. ಈ ಸಿನಿಮಾದಲ್ಲಿ 3 ಲೇಯರ್ಸ್ ಇದೆ ಅಂತ ಹೇಳಿದೆ. ಮ್ಯಾಕ್ಸ್ ಅನ್ನೋ ಸಿನಿಮಾದಲ್ಲಿ 1 ಲೇಯರಲ್ಲಿ ಹೋಗುತ್ತೆ. ಇದು 3 ಲೇಯರ್ ಅಂದರೆ ಅಷ್ಟು ಸ್ಪೀಡ್ ಟ್ವಿಸ್ಟ್ಗಳಿದೆ, ಟರ್ನ್ಸ್ಗಳಿದೆ ಆ್ಯಂಡ್ ಒಂದು ಸ್ಪೀಡ್ ಇದೆ. ಶೇಡ್ ಒಂದೇ ಬರುತ್ತೆ. ಓಕೆ, ನಂಬರ್ 1 ಬಿಗ್ ಬಾಸ್ ಅನ್ನೋ ವೇದಿಕೆ ಹೇಗಿರುತ್ತೆ ಅಂತಂದರೆ, ನಾನು ಹೇಗಿದ್ದೀನೋ ಹಾಗೆ ಹೋಗ್ಬೇಕಂತ. ಕರೆಕ್ಟ್, ನನಗೆ ಏನು ಮುಚ್ಚುಮರೆ ಮಾಡೋಕ್ಕಾಗಲ್ಲ. ಅಪ್ಪಪ್ಪ ಅಂದರೆ ಒಂಚೂರು ಕೂದಲು ಆ ಕಡೆ ಈ ಕಡೆ ಮಾಡ್ಕೊಬೋದು, ಮೇಕಪ್ಪಲ್ಲಿ ಒಂಚೂರು ಚೇಂಜಸ್ ಕಾಣಿಸ್ಕೊಬೋದು. ಬಟ್ ಬಿಗ್ ಬಾಸ್ ಅನ್ನೋ ವೇದಿಕೆನೇ ಹಾಗೆ. ಏನಂತಂದರೆ ಇದ್ದಿದ್ದನ್ನ ಹಾಗೆ ತೋರಿಸೋದು. ಅದು ಮನೆ ಒಳಗಡೆ ಇರಲಿ, ವೇದಿಕೆ ಮೇಲೆ ನಮಗೂ ನನಗೆ ತೋರಿಸ್ಕೊಳ್ಳೇಬೇಕು. ನಾನು ಐ ಕಾಂಟ್ ಡು ಎನಿಥಿಂಗ್ ಅಬೌಟ್ ಇಟ್, ಬಟ್ ಯಾ ವಿಲ್ ಮ್ಯಾನೇಜ್. ಸುದೀಪ್ ಸರ್, ಶಿವ ವಿಜಯ 45K 45 ವಿಜಯ್ ಕಾರ್ತಿಕನ್ ಸರ್ ಜೊತೆಗೆ ಮಾಡಿದ್ವಿ. ಮತ್ತು ಬ್ಯಾಕ್ 47 ವಿಜಯ್ ಕಾರ್ತಿಕನ್ ಸರ್ ಅವ್ರ ಜೊತೆಗೆ ಮಾಡ್ಕೊಂಡು ಫಿಲಮ್ ಅನೌನ್ಸ್ ಮಾಡಿದ್ದಾರೆ. ಯಾಕೆ ಇವರೇ ಪಿಕ್ ಮಾಡಿಕೊಂಡ್ರು? ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಕ್ ತುಂಬ ರೇರು, ಆದರೆ ಅದೇ ಕಾಂಬಿನೇಷನ್ ಮತ್ತೆ ಮುಂದುವರಿತಾ ಇದೆ. ಅವರೇ ಮುಖ್ಯ ಕಾರಣ ಏನಕ್ಕೆ? ಯಾಕಂದ್ರೆ ನನಗೆ ಓಕೆ, ನಾನು ಇವತ್ತು ಅದೇ ಅನ್ನ ತಿನ್ನೋದು, ನಾಳೆ ಅದೇ ಅನ್ನ ತಿನ್ನೋದು. ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಬೇರೆ ಕಡೆ ಹೋಗ್ತೀನಿ ತಿನ್ನೋದಕ್ಕೆ. ಇಲ್ಲ ಮೈಗೆ ಬರ್ಸಿರೋದನ್ನ ಅದೇ ಓಕೆ. ನನಗಿದು ಓಕೆ, ಸೆಟ್ ಆಯಿತು, ಓಕೆ. ಅವ್ರ ಹತ್ರ ಇನ್ನೊಂದು ಕತೆ ಇತ್ತು, ಓಕೆ. ಇವಾಗ ಒಂದು ಸಿನಿಮಾ ಸಕ್ಸಸ್ ಆದಮೇಲೆ ಅವರನ್ನು ಕುತ್ಕೊಂಡು ಕತೆ ಬರೆದು ಟೈಮ್ ಆಗುತ್ತೆ. ಬಟ್ ಹಿ ವಾಸ್ ರೆಡಿ. ಈ ಕೇಮ್ ಬ್ಯಾಕ್, ಸರ್ ಇನ್ನೊಂದು ಕತೆ ಇದೆ ಸರ್, ನಿಮಗೆ ಹೇಳ್ಬೋದಾ? ಬನ್ನಿ, ಇನ್ನೊಂದು ಹೇಳಿದೆ, ಇಷ್ಟ ಆಯಿತು ನನಗೆ. ಈ ಕಡೆ ಇನ್ನೊಂದು ಖುಷಿ ಏನಂತಂದ್ರೆ, ನೀವು ಇನ್ನೊಂದು ಹೇಳ್ತೀರಿ ಬ್ಯಾಕ್ ಟು ಬ್ಯಾಕ್ ಯಾಕೆ? ಬಿಕಾಸ್ ಐ ಆಮ್ ನಾಟ್ ಸೊ ಕಮಿಟೆಡ್ ಸರ್. ಅಂದರೆ ನಾನು ಅಷ್ಟು ಸಿನಿಮಾಗಳನ್ನ ಒಟ್ಟಿಗೆ ಹೋಗ್ಕೊಂಡು ಕುತ್ಕೊಳ್ಳೋದು. ಐ ಲೈಕ್ ಟು ಕೀಪ್ ಮೈ ಸೆಲ್ಫ್ ಫ್ರೀ. ಯಾವುದೇ ಡಿಸ್ಕಷನ್ ನಡೀತಾ ಇದ್ರೂ ನಾನು ಅಡ್ವಾನ್ಸಸ್ ಎಲ್ಲ ತೊಗೊಂಡು ಇಟ್ಕೊಳ್ಳೋಕೆ ಹೋಗಲ್ಲ. ಕಾರಣ ಏನಂದರೆ ಐ ಶುಡ್ ಬಿ ಏಬಲ್ ಟು ಡಿಸೈಡ್ ಎನಿಥಿಂಗ್ ಎನಿ ಟೈಮ್. ಯಾರಾದರೂ ನಮ್ಮ ಡಿಸ್ಕಷನ್ ಮಧ್ಯದಲ್ಲಿ ಇನ್ನೊಬ್ಬರು ಒಂದೊಂದು ಕತೆ ಹೇಳೋದು ನನಗೆ ತುಂಬ ಇಷ್ಟ ಆಯಿತು ಅಂದರೆ ಅವ್ರು ಲೈಕ್ ಟು ಡೂ ಇಟ್. ಚೇರ್ದೇವರು ನಿರ್ದೇಶಕ ಅದಷ್ಟು ಕ್ರಿಯೇಟ್ ಮಾಡಿದ್ರು.
ಕರೆಕ್ಟ್. ಆ ನಿರ್ದೇಶಕ ಅದನ್ನು ಕ್ರಿಯೇಟ್ ಮಾಡಿದವ್ರಿಗೆ ಈಗ 10 ಪಟ್ಟು ಜಾಸ್ತಿ ಹೇಗೆ ಕ್ರಿಯೇಟ್ ಮಾಡ್ಬೋದು ಯೋಚನೆ ಮಾಡಿ. ಬಟ್ ಆ ಸಿನಿಮಾದಲ್ಲಿ ಇದೆ ಅಂತ ಇದರಲ್ಲಿ ಇರಬೇಕು ಅಂತ ಇಲ್ಲ, ಅಥವಾ ಆ ಸಿನಿಮಾದಲ್ಲಿ ಇವ್ರು ಬರೀದೇ ಇರೋದು ಯಾವುದೂ ಇಲ್ಲ, ಇದೆ, ಎಲ್ಲ ಇದೆ, ಬಟ್ ಅದರಲ್ಲಿ ಇತ್ತು ಅಂತ ಇದರಲ್ಲಿ ಇಲ್ಲ, ಇದು ಅದು ಅಲ್ಲ. ಕನ್ಫ್ಯೂಸ್ ಮಾಡ್ಬಿಟ್ಟ. ಸಮಯವನ್ನು ಗಮನದಲ್ಲಿಟ್ಕೊಂಡು ಕೊನೆಯದಾಗ ಒಂದು 2 ರಿಂದ 3 ಪ್ರಶ್ನೆಗಷ್ಟೇ ಅವಕಾಶ ಇರೋದು. ಅಜನೀಶ್ ಸರ್, ನಿಮ್ಗೆ ವಿಕ್ರಾಂತ್ ರೋಣ ಆಯ್ತು, ಚೇಂಜ್ ಆಗಲ್ಲ, ಇನ್ನು ಗ್ಲೋ ಆಗ್ತಾನೆ ಹೋಗ್ತೀರಾ. ಸೊ ಸೀಕ್ರೆಟ್ ಸರ್, ಇವಾಗ ಜಸ್ಟ್ 25. ನನ್ನ ಅಕ್ಕಪಕ್ಕ ನಿಮ್ಮಂತವ್ರಿದ್ದಾರೆ, ನಾನು ಇಷ್ಟಪಡೋದು ನಿಲ್ಸೋದಲ್ಲ, ನನ್ನ ವಯಸ್ಸಾಗದೆ ಮುಗಿತಲ್ಲಿದೆ. ವಿ ಆರ್ ಅನ್ ಆ್ಯಕ್ಟರ್, ಐ ಆಮ್ ಅನ್ ಆ್ಯಕ್ಟರ್, ಅಂಡ್ ಐ ಥಿಂಕ್ ನಂದು ಪರ್ಸನಲ್ ಆಗಿ ನನ್ನ ಇನ್ವೆಸ್ಟ್ಮೆಂಟೇ ನಾನು. ಸೊ ನನ್ನನ್ನು ಚೆನ್ನಾಗಿ ನೋಡ್ಕೊಂಡ್ರೆ ನಾಳೆ ಪರದೇಲಿ ಚೆನ್ನಾಗಿ ಕಾಣಿಸೋಕ್ಕೆ ಸಾಧ್ಯ. ಸಿನಿಮಾ ನ್ಯಾಯ ಪ್ರತಿಯೊಬ್ಬರು ನಾನು ಹೆಂಗಿದ್ದೀನೋ ಅದು ನೋಡೋಕ್ಕೆ ಇಷ್ಟಪಡ್ರಿ ಅಂದರೆ ತಪ್ಪಾಗುತ್ತೆ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್, ಐ ಲವ್ ಮೈ ಸೆಲ್ಫ್. ಐ ಲೈಕ್ ಟು ಲುಕ್ ನೈಸ್, ಐ ಲೈಕ್ ಟು ಲುಕ್ ಬೆಟರ್. And it is not because of anything else or any competition. It is not that. I think ನನಗೆ ಪರ್ಸನಲಿ ಐ ಲೈಕ್ ಟು ಫೀಲ್ ಲೆಸ್ ಗ್ರಾವಿಟಿ, ತೂಕ ಎಲ್ಲದನ್ನು ನೋಡ್ಕೊಂಡಾಗ ಏನಾಗುತ್ತೆ ನನಗೆ. ನನ್ನ ಬಿಗ್ಗೆಸ್ಟ್ ಫಿಯರ್ ಏನಂತಂದರೆ ಇಟ್ ಇಸ್ ನಾಟ್ ಅಬೌಟ್ ಎನಿಥಿಂಗ್. ಯಾವ್ದಾರ ನೀವು ಬಟ್ಟೆ ಕೊಟ್ಟದ್ರೊಳಗೆ ನಾನು ಫಿಟ್ ಆಗ್ತಾ ಇಲ್ಲ, ಅದನ್ನು ಹಾಕೊಂಡಾಗ ನಾನು ಅಸಹ್ಯ ಪಡಿಸ್ತಾನೆ ಅಂದರೆ ಭಾಳ ಇದಾಗುತ್ತೆ ನನಗೆ. ಸೊ ಐ ಥಿಂಕ್ ಐ ಲೈಕ್ ಟು, ಆ್ಯಂಡ್ ಫಾರ್ ದಟ್ ವಿ ನೀಡ್ ಟು ಡೂ ಲಾಟ್ ಆಫ್ ಥಿಂಗ್ಸ್, ಅಂಡ್ ಐ ಡೂ ಆಲ್ ದಟ್. ಸೊ ಇಟ್ಸ್ ನಾಟ್ ಲೈಕ್ ದಟ್. ಏನು ಬೇರೆ ಥರ ಕಾಣಿಸ್ಬೇಕಲ್ಲ. ಅಜೀಶ್ ಸರ್ 5-6 ಸಾಂಗ್ ಇದೆ ಅಂತ ಹೇಳಿದ್ರೆ ಹೀರೋಯಿನ್ ಸಿಚುವೇಷನಲ್ಲಿ 2 ಹಾಡು ಬರುತ್ತೆ ಅಷ್ಟೇ, ಮಿಕ್ಕಿದ್ದೆಲ್ಲ ಬ್ಯಾಕ್ಗ್ರೌಂಡ್ಸಲ್ಲಿ ಬರ್ತಾ ಇರುತ್ತೆ. ಅದು ಬಿಟ್ಟು ನೀವು ಮ್ಯಾಕ್ಸಲ್ಲಿ ನೋಡೋಕೆ ಹೋದರೆ ಬ್ಯಾಕ್ಗ್ರೌಂಡ್ಸಲ್ಲಿ ಇನ್ನೂ ಒಂದು 7-8 ಹಾಡು ಬಂದಿತ್ತು. ಸಿಚುವೇಷನ್ 2-3 ಅಷ್ಟೇ ಇದೆ ಸಿಚುವೇಷನಲ್ಲಿ. ಅಂದರೆ ಲಿಪ್ಪಿಂಗ್ ಅಂತ ಬರೋದು, ಬೇರೆ ಎಲ್ಲದು ಬ್ಯಾಕ್ಗ್ರೌಂಡ್ಸಲ್ಲಿ ಬರುತ್ತೆ. ಇನ್ನು ಏನಿದೆ ಅವ್ರು ಹೇಳೋಕ್ಕೆ ಅವ್ರು ನೋಡಿ ಎಲ್ಲ ಆಕಳಿಸ್ತಾ ಇದ್ದಾರೆ ಸರ್. ತ್ಯಾಗರಾಜನ್ ಸರ್ಗೆ ಒಂದು ಈಗ ಆ್ಯಕ್ಚುಲಿ 2 ಸಿನಿಮಾ ನೋಡಿ ಈಗಷ್ಟೇ ನಂದಲ್ಲ, ನನ್ನ ಗೆಳೆಯರಾದಂಥ ಚಂದನ್ ಕುಮಾರ್ ಅವರ ಸಿನಿಮಾ ಮಾಡಿದ್ವಿ, ಹಾಗೆ ನಿರೂಪ್ ಭಂಡಾರಿ ಅವರ ಸಿನಿಮಾ ಮಾಡಿದ್ವಿ. ಅದೀಗ ಅತಿ ಶೀಘ್ರದಲ್ಲಿ ಬರುತ್ತೆ. ನನಗೆ ಹಾಡೋದಕ್ಕೆ ಏನಿಲ್ಲ, ಸ್ವಲ್ಪ ಸೌಂದರ್ಯ ಹಾಡೋ ವಿಚಾರ. ಆ ಬೈಕ್ ಮುಂದೆ ಹೋಗಿ ನಿಂತ್ಕೊಳ್ಳೋದು ಬೇಜಾರಿಲ್ಲ, ನಿಂತ್ಕೊಂಡ ತಕ್ಷಣ ತುಂಬ ಕನೆಕ್ಷನ್ ಮಾಡ್ತಾರೆ. ಸುದ್ದಿ 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 ಅಂತ ಇರ್ತಾರೆ. ನಮಗೆ ಯಾರು ಸುದ್ದಿ ಅಂತ ಕೇಳಿ ಏನು ಹಾಡ್ತಾ ನಿಂತಾರೆ ಕರೆಕ್ಟಾಗಿ. ಸರಿ ಗಮ್ಮಪ್ಪ ತಲೆ ಕೆಟ್ಟಿ ಏನಪ್ಪ ಅದೇನಾದ್ರೂ ಹಾಡ್ತಾರೆ. ಸೊ ಕಷ್ಟಪಟ್ಟು ಹಾಡ್ತೀವಿ, ಇಲ್ಲ ಅಂತ ಅಲ್ಲ. ಬಟ್ ಆ 2 ಸಾಂಗ್ಗಳು ಅದ್ಭುತವಾಗಿ ಬಂದಿದೆ. ಐ ವೆರಿ ಹ್ಯಾಪಿ. ಎಸ್ಪೆಷಲಿ ಚಂದನ್ ತುಂಬ ಚೆನ್ನಾಗಿ ಮಾಡಿದ್ದಾನೆ ಸರ್. ಫುಲ್ ಹಾಡಿದ್ದಾರೆ. ಇಲ್ಲಿ ಬೇಡ ಇವರು ನಮ್ಮ ಸಿನಿಮಾಗೆ ಕಿರಿಸ್ತಾ ಇರ್ತಾರೆ ಹಾಡೋದು. ನಾವು ಹಂಗೆಲ್ಲ ಹಾಡೋಕ್ಕೆ ಭಾಳ ಸುಮ್ಮನೆ ಮಾಡ್ಕೊಳ್ಳೋದು ನಮಗೆ ಬೇರೆಯವ್ರು ಸಾಫ್ಟ್ ಆಗಿರ್ತಾರೆ. ಶಾಂತ ಅವ್ರನ್ನ ಮೀಟ್ ಮಾಡಿ ಅವ್ರನ್ನ ಡೈಲಿ 10 ಕ್ವಶನ್ಸ್ ಕೇಳಿ ಆಟೋಮ್ಯಾಟಿಕ್ ಮೆಚೂರ್ ಆಗ್ಬಿಡ್ತೀರ. ಹೌದು. ಅಂದ್ರೆ ಈಗ ನೀವೊಂದು ವಿಷಯ ಹೇಳಿದ್ರಿ, ಅವ್ರು ಕೇಳಿದ್ರು ನಿಮ್ಗೆ ಇಲ್ಲಿ ಬರೀ ಕನ್ನಡಿಗರು ಇರ್ತಾರ, ಅದರ್ವೈಸ್ ತಮಿಳಿಯನ್ಸ್ ಇರ್ತಾರ, ತಮಿಳರು ಇರ್ತಾರ ಅಂತ. ಅವಾಗ ನೀವು ಹೇಳಿದ್ರಿ ಕನ್ನಡದವರು ಇರ್ತಾರೆ, ತಮಿಳಿಯನ್ನವರು ಇರ್ತಾರೆ ಅಂತ. ಆದ್ರೆ ಕೆಲವೊಬ್ರು ಮಾತಾಡುವಾಗ ತಮ್ಮ ಭಾಷೆಯನ್ನು ಮೇಲಕ್ಕಿಟ್ಬಿಟ್ಟು ಇನ್ನೊಂದು ಭಾಷೆನ ಕೆಳಗಡೆ ಮಾಡೋದು ಅದೆಲ್ಲ ಮಾಡ್ತಾರೆ. ಆದ್ರೆ ನೀವು ಆ ಥರ ಮಾಡಲಿಲ್ಲ. 2 ಭಾಷೆನೂ ಜೊತೆಗೆ ತೆಲುಗುನು ಸೇರಿಸ್ಕೊಂಡ್ರಿ, 3 ಭಾಷೆನೂ ಸಮಾನವಾಗಿ ನೀವು ಮಾತನಾಡಿದ್ರಿ. ಮತ್ತೆ ನೀವು ಬಿಗ್ ಬಾಸ್ ವೇದಿಕೆ ಮೇಲೂ ಅಷ್ಟೇ ಎಲ್ಲೂ ಕಾಂಟ್ರವರ್ಸಿ ಮಾಡೋಣ ಏನಾದ್ರು ಮಾತಾಡ್ತಾರ ಅಂತ ಯಾರಾದ್ರೂ ನೋಡ್ತಿದ್ರು ಕೂಡ ನೀವು ಸಿಗಾಕೊಳ್ಳೋದು ಯಾವಾಗೂ ಕೂಡ. ಅಷ್ಟೊಂದು ಮೆಚುರಿಟಿ ಎಲ್ಲಿಂದ ಬಂದಿದೆ? ಏನ್ ತಿಂತೀರಾ, ಏನಾದ್ರು ಸೀಕ್ರೆಟ್, ಅದರ್ವೈಸ್ ಬಾಯಲ್ಲಿ ಏನಾದ್ರು ಹಾಕೊಂಡು ಬರ್ತೀರಾ, ಇಷ್ಟು ಚೆನ್ನಾಗಿ ಮಾತಾಡ್ತೀರಾ. ಸೊ ತಿಳ್ಕೊಬೋದ ಸರ್ ಸೀಕ್ರೆಟ್? ಇದರಲ್ಲಿ 2 ಪಾಯಿಂಟ್ ಇದೆ. ಎಲ್ಲೂ ಸಿಗಾಕೊಳ್ಳಲ್ಲ, ಮೆಚುರಿಟಿ 2 ಬೇರೆ ಬೇರೆ. ಓಕೆ, ಸಿಗಾಕೋಬಾರ್ದು ಅಂತ ತೋರಿಸೋ ಮೆಚುರಿಟಿ ಅಲ್ಲ ಇದು. ಸೊ ಇಲ್ಲಿ ಏನಾಗಿದೆ, ನಮ್ಮ ಭಾಷೆ ಎತ್ತಿಡ್ಬೇಕು. ಹೌದು, ಯಾವತ್ತು ನಮ್ಮ ಕನ್ನಡ ಭಾಷೆ ಇನ್ನೊಂದು ಭಾಷೆಗೆ ಅನ್ಯಾಯ ಮಾಡಿ ಅಂತ ಹೇಳಿದೆ? ಅವ್ರ ಮನೆ ಅವ್ರದ್ದು, ನಾವು ಕನ್ನಡದವರನ್ನ ಇಡಿ, ಅವರು ತಮಿಳವರನ್ನ ಸೈಡಿಗಿಡಿ. ನಮ್ಮ ಮನೆ ಅವರ ಮನೆಗೆ ಗೌರವ ಕೊಟ್ಟರೆ ಮಾತ್ರ ಆ ಮನೆ ನಮ್ಮ ಮನೆಗೆ ಗೌರವ ಕೊಡೋಕ್ಕೆ ಸಾಧ್ಯ. ನಮ್ಮ ಮನೆ ಉರಿತಲೇ ಇರಬೇಕು ಅಂದ್ಬಿಟ್ಟು ಅವ್ರ
ಅದಷ್ಟನ್ನು ಇಟ್ಕೊಂಡು ಇವತ್ತು ಇಲ್ಲೂ ಸಿನಿಮಾ ಮಾಡಕ್ಕೆ ಬಂದಿದ್ದಾರೆ ಅಂದಾಗ ಅದನ್ನು ಖುಷಿ ಪಡೋಣ ನಂಬರ್ ಒನ್. ಹಾಗಾದ್ರೆ ಕನ್ನಡದವರಿಲ್ವಾ? ಇದ್ದೇ ಇದ್ದಾರೆ. ಫಾರ್ ಎಕ್ಸಾಂಪಲ್ ಟು ಬಿಗಿನ್ ವಿತ್ ರೈಟರ್ಸ್ ಗೊತ್ತಿರೋರು ಕನ್ನಡದವರೆಲ್ಲ ಸಂಗೀತ ನಿರ್ದೇಶಕರು ಇವರಿಗೆ ತಮಿಳಿನಲ್ಲಿ ತುಂಬ ಜನ ಇದ್ದಾರೆ. ಇವತ್ತಿಗೆ ಹೆಸರಾಂತವ್ರು ಇರ್ಬೋದು, ದುಡ್ಡು ಮಾಡಿದವರು ಇರ್ಬೋದು, ಸತ್ಯಜ್ಯೋತಿ ಕಾಂತಾರವ್ರು ಕರೆದ್ರೆ ಯಾರು ಬೇಕಾದ್ರೂ ಸುಮಾರು ಜನ ಬಂದೇ ಬರೋದು. ಬಟ್ ಇಲ್ಲಿನವ್ರನ್ನ ಹಾಕ್ಬಿಟ್ಟಿದ್ದಾರೆ. ಶೇಖರ್ ಚಂದ್ರ ಅಗೇನ್ ಇವರೇ ತೋರಿಸೋದಿಲ್ಲ ಅಲ್ಲಿ ಎ ಬಿ ಒಳಗೆ DOPಗಳು ಎಷ್ಟು ಜನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ. ಕೂಡಪ್ಪ ನಮ್ಮ DOP ಶೇಖರ್ ಚಂದ್ರ ಕರೆಕ್ಟ್ ಇದನ್ನೆಲ್ಲ ಎಲ್ಲರೂ ಇದ್ದಾರೆ. ಇದನ್ನೆಲ್ಲ ನೋಡ್ಬೇಕಾದ್ರೆ ಯಾರು ಒಂದು ಇಬ್ಬರು ಜನ ಅಲ್ಲಿಂದ ಬಂದರು ತಕ್ಷಣ ನಾವು ಕನ್ನಡದವ್ರಿಗೆ ಇಲ್ಲ ತಪ್ಪಾಗುತ್ತೆ. ಈಗ ಆಗಿದೆ ಅದು ಮೆಚುರಿಟಿ ಅನ್ನೋದೇನಕ್ಕಾದ್ರೆ ಬಿಕಾಸ್ ಇಲ್ಲಿ ಯಾರು ಮೆಚ್ಚೋದಕ್ಕೋಸ್ಕರ ಹೋಗೋದಕ್ಕಿಂತ ನಮ್ಮ ಉತ್ತರದಲ್ಲಿ ಆನೆಸ್ಟಿ ಇರಲಿ. ಆನೆಸ್ಟಿ ಉತ್ತರ ಕೊಡ್ಬೇಕಾದ್ರೆ ಒಂದೆರಡು ತಲೆಯಲ್ಲಿ ಇಟ್ಕೊಳ್ಳೋಣ. ನನಗೆ ಹರ್ಟ್ ಮಾಡೋದು ಬೇಡ, ಯಾರು ಮನೋಷಕ್ಕಾಗಿ ಬಂದಿಲ್ಲ. ಸೊ ಕೀಪ್ ದಟ್ ಇನ್ ಮೈಂಡ್ ಅಂಡ್ ಆನ್ಸರ್. ಐ ನೆವರ್ ಹರ್ಟ್. ಸುದೀಪ್ ಸರ್ ಮೆಚುರಿಟಿ ಬರುತ್ತೆ ಅಂತ I know that it was very sweet and the way you asked the question was very nice. ಪಾರಗೆ ಏನಾದ್ರು ಸಾಫ್ಟ್ವಾಗಿ ಮೆಚುರಿಟಿ ಬರುತ್ತೆ. ಏನು ಕೇಳಿ ಸರ್ ನಾನು ಮಾಧ್ಯಮದವರೊಟ್ಟಿಗೆ ಊಟಕ್ಕೆ ಬರ್ತೀನಿ ಅಂತ ಹೇಳೋದೇ ಇಲ್ಲ ಅವರು. ನಾನು ಪರ್ಸನಲ್ ಆಗಿ ಯಾವಾಗ ಬರಲಿ ಹೇಳಿ, ನಾವು ಪರ್ಸನಲ್ ಆಗಿ ಮಾತಾಡಬೇಕು. ನನಗೆ ಯಾವಾಗ ಆರ್ಟಿಕಲ್ ಆ ಥರ ಹೇಳ್ತಿರ್ತಾರೆ ಪಾಪ ಅವರು ಆ ಥರ ಕೇಳಿಲ್ಲ. ನಮಗೆ ಯಾರು ಕೇಳಿದ್ದು ಸತ್ಯ. ನಿಮ್ಮ ಪ್ರಶ್ನೆ ಅದೇ ಪ್ರಶ್ನೆ ಸರ್, ನಿಮ್ಮ ಉತ್ತರನೇ ನನ್ನ ಪ್ರಶ್ನೆ. ಯಾವ ಕಡೆ ಇದೆ ಸರ್ ಎಲ್ಲ ಮಾಧ್ಯಮದವರಿಗೆ ನಿಮ್ಮ ಕೈ ರುಚಿ ಸವಿಯೋ ಭಾಗ್ಯ ಯಾವಾಗ ಸರ್? ಖಂಡಿತ ಕರೀಲ್ಲ, ಕರೆದೇ ಕರೀತೀವಿ. ಈಗ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಚಿತ್ರರಂಗದ ಜವಾಬ್ದಾರಿ ಸಿನಿಮಾ ಮಾಡೋದು ನೋಡಿದ್ದೀನಿ. ಮಾಡಿ ಮುಗಿಸ್ಕೊಂಡು ಬರ್ತಿದ್ದಾಗೆ ಬಸ್ ಬೇರೆ ಶುರು ಆಗ್ತಿದೆ, ಹೊಸ ಮೂವಿ ಬೇರೆ ಶುರು ಆಗ್ತಿದೆ. ಆ ಖುಷಿಗೆ ಸರ್, ಅರೆ ಆ ಖುಷಿಗೆ ಪಾರ್ಟಿ ಎಣ್ಣೆ ಪಾರ್ಟಿ ನಿಮ್ಮ ಕೈ ರುಚಿ ಸವಿಯೋ ಭಾಗ್ಯ ಸರ್ ಎಲ್ಲ ಮಾಧ್ಯಮದವರಿಗೆ. ಅಷ್ಟೆಲ್ಲಾದ್ರೂ ಬೇರೆ ಇರಬೇಕಾ? ವಿಜಯ್ ಸಬ್ಜೆಕ್ಟ್ ಅನ್ನ ಹೀರೋ ಗೊತ್ತಲ್ವಾ ನಿಮಗೆ? ಕನ್ನಡಕ್ಕೆ ಕಲರ್ ಕೆಂಪು ಅದು ಮೇಂಟೈನ್ ಇಟ್ಕೋ ಇತ್ತ ಅಂತ. ಅದು ಏನಕ್ಕೆ ಕನ್ನಡ ರೆಪ್ರೆಸೆಂಟ್ ಆಗುತ್ತೆ ಈ ಕಡೆ ಒಂದ್ ಕಡೆ ಸಿನಿಮಾಗೂ ಅದು ಮೋಹನ್. ಸರ್ ನಮ್ಮ ಕರ್ನಾಟಕ ಕಲರ್ ಬಂದು ಕೆಂಪು ಮತ್ತೆ ಹಳದಿ. ಸೊ ನಿಮ್ಮ ಟೈಟಲ್ ಸಹ ಕೆಂಪು ಮತ್ತೆ ಹಳದಿ ನೋಡಿಸ್ತಾ ಇದೆ. ಅದೇನಾದ್ರು ಇದೆಯಾ ಅಂತ? ಅದು ಸಿನಿಮಾ ಬೇರೆ ಏನಾದ್ರು coincidence. Okay. Yes, thank you. That's all. Yes, all right. Hey, stop pade. ಈ ಕಡೆ ನೀರೇ ಒಂದು ಲಾಸ್ಟ್ ಕ್ವಶನ್. Hello. Yes. This is my question. Still time is there. Shooting has not started. Still you can plan. Sir, question ಆಯ್ತಾ ಸರ್? Yes. I've learned something in life. The only simple lesson I have learned is let us just work, speak less. I'm going to work and I'm going to speak less towards this project. That is the trend I'm going to set right now. Because I want to go, make the film, come back, project it, make my producer first of all happy, because as I told you, I'm very, very honored to be working for him. I'm going to make this man fall in love with me again so that he writes for me again. I want to make my friend proud. All I'm setting out today is to ensure that I give my Kannada audience the film they want to see and make them fall in love with the film all over again. That's my main thing right now.